ನಮಸ್ಕಾರ ವೀಕ್ಷಕರೇ. ಸಮಾಜದಲ್ಲಿ ನಿರಂತರವಾಗಿ ಎಲೆಮರೆಕಾಯಿಯಂತೆ ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ಬಯಸದೆ ಸೇವಾ ಕಾರ್ಯದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಮತ್ತು ಸಂಘ ಸಂಸ್ಥೆಗಳನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಾಂಬರಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಬೆಂಗಳೂರಿನ ನೆಲಮಂಗಲದಲ್ಲಿರುವಂತಹ ಜ್ಞಾನದೀಪ್ ಎನ್ನುವಂತಹ ವಿಶೇಷ ಮಕ್ಕಳ ಸಂಸ್ಥೆಯಲ್ಲಿ ಇದ್ದೇವೆ. ಇದನ್ನ ಸ್ಥಾಪನೆ ಮಾಡಿದಂತಹ ದಂಪತಿಗಳು ತಮ್ಮ ಜೀವನದ ಹೆಚ್ಚು ಸಮಯವನ್ನ ಇಲ್ಲಿನ ವ್ಯವಸ್ಥೆಗಳಿಗೋಸ್ಕರ, ಮಕ್ಕಳ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತಾ ಇದ್ದಾರೆ. ಹಾಗಾದ್ರೆ ಇದು ಯಾವ ಸಂಸ್ಥೆ? ಇವರು ಮಾಡ್ತಾ ಇರುವಂತಹ ಸೇವಾ ಕಾರ್ಯಗಳಾದ್ರೂ ಏನು? ಈ ಎಲ್ಲವನ್ನ ತಿಳ್ಕೊಳ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಆಗ್ಲೇ ಹೇಳಿದ್ನಲ್ಲ, ಇವತ್ತು ನಿಮ್ಗೊಬ್ಬ ವಿಶೇಷ ಸಾಧಕರನ್ನ, ಸೇವಾ ಮಾರ್ಗದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವವರನ್ನ ಪರಿಚಯ ಮಾಡಿಸ್ತೀನಿ ಅಂತೇಳಿ. ಅವರೇ ಇವತ್ತಿನ ವಿಶೇಷ ಅತಿಥಿಗಳು. ಅವರು ಒಂದು ಸಂಸ್ಥೆಯನ್ನು ಕಟ್ಟಿ 10 ಮಕ್ಕಳಿಗೆ ಅನ್ನದಾನವನ್ನು, ವಿದ್ಯಾದಾನವನ್ನು ನೀಡ್ತಾ ಬಂದಿದ್ದಾರೆ. ಅವರೇ ಜ್ಞಾನದೀಪ್ ಟ್ರಸ್ಟ್ನ ಶ್ರೀಯುತ ಆನಂದಮಯಿ ದಾಸರವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ನಿಮ್ಮ ಸಂಸ್ಥೆಗೆ ಬಂದ್ವಿ, ಒಟ್ಟಾರೆ ಪೂರ್ತಿ ಕಟ್ಟಡವನ್ನು ನೋಡ್ಕೊಂಡು ಬಂದ್ವಿ, ಮಕ್ಕಳನ್ನು ನೋಡಿದ್ವಿ, ಬಹಳ ಸಂತೋಷ ಆಯಿತು. ನನಗೆ ಮೊಟ್ಟ ಮೊದಲನೇದಾಗಿ ತಮ್ಮದೊಂದು ಕಿರು ಪರಿಚಯ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ತಮ್ಮ ಕಿರು ಪರಿಚಯವನ್ನು ಮಾಡಿಕೊಡೋದಾದರೆ. ನಮಸ್ಕಾರ, ನನ್ನ ಹೆಸರು ಆನಂದಮಯ ದಾಸ. ಈ ಸಂಸ್ಥೆಯ ಫೌಂಡರ್. ನನ್ನ ಶ್ರೀಮತಿಯವರ ಜೊತೆ ನಾವು ಈ ಬಡ ವಿದ್ಯಾರ್ಥಿಗಳಿಗಾಗಿ ಅವರನ್ನು ಎಜುಕೇಷನಲ್ ಎಂಪವರ್ಮೆಂಟ್ ಅಂತ ಹೇಳಿ ನಾವು ಮಾಡಿದ್ವಿ. ಈ ರೂರಲ್ ಅಂದರೆ ಗ್ರಾಮಾಂತರ ಪ್ರದೇಶಗಳಿಂದ ಅವರ ತಂದೆ ತಾಯಿರು ಕೆಲಸದ ಕಡಿಮೆ ಇದ್ದು ಈ ಅಗ್ರಿಕಲ್ಚರ್ ಫೇಲ್ ಆಗಿರೋ ಡಿಸ್ಟ್ರಿಕ್ಟ್ಸಿಂದ, ಉದಾಹರಣೆಗೆ ಯಾದಗಿರಲ್ಲಿಂದ ಬಂದು ಇಲ್ಲಿ ಈ ಸಣ್ಣ ಸಣ್ಣ ಜೋಪಡಿಗಳಲ್ಲಿ ಅವರಿದ್ದು ವಾಸವಾಗಿರುವಂಥ ಮಕ್ಕಳಿಗೆ ನಾವು ಮೊದಲು ಹೋಗಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಅವರಿಗೆ ಎಜುಕೇಷನ್ ಪ್ರೋಗ್ರಾಮ್, ಯಾವುದಾದ್ರೂ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸೋದು, ಸರ್ಕಾರಿ ಪಾಠಶಾಲೆಗೆ ಸೇರಿಸೋದೆಲ್ಲ ಮಾಡ್ತಾಯಿದ್ವಿ. ಮತ್ತು ಅವರ ವೃತ್ತಿ ಅಂದರೆ ಸಂಚಾರ ವೃತ್ತಿ ಅವ್ರದ್ದು. ಇಲ್ಲಿ ಕಟ್ಟಡದ ಕೆಲಸ ನಡೆಯುತ್ತೆ, ಮತ್ತು ಬೇರೆ ಎಲ್ಲೋ ಹೋಗ್ತಾರೆ, ಒಮ್ಮೆ ಯಲಹಂಕಲ್ಲಿ ಇರ್ತಾರೆ, ಆಮೇಲೆ ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾರೆ, ಆಮೇಲೆ ಇದ್ದಿದ್ದಂಗೆ ಎಲ್ಲರೂ ಮೇಸ್ತ್ರಿ ಅವ್ರು ಎಲ್ಲಿ ಕರೀತಾರೋ ಅಲ್ಲಿ ಹೋಗಬೇಕಾಗಿದೆ. ಈ ಮಕ್ಕಳು ಹಾಗೆ ತಿರುಗಾಡ್ತಿರೋದ್ರಿಂದ ಅವರು ಶಾಲೆಗಳಿಗೆ ಹೋಗ್ತಾ ಇರಲಿಲ್ಲ. ಹಲವಾರು ಸಂಸ್ಥೆಗಳು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದೆ ಅವ್ರಿಗೆ ಎಜುಕೇಷನ್ಗಾಗಿ. ಹಾಗಾಗಿ ಅವ್ರಿಗೆ ನಾವು ಈ ಒಂದು ಶಾಲೆಗೆ ಸೇರಿಸಿ ಒಂದು ನಾವು ಫಂಡ್ಸನ್ನು ನಮ್ಮ ವೆಲ್ವಿಷರ್ಸು, ಹಿತೈಷಿಗಳಿಂದ ನಾವು ಅದನ್ನು ರೈಸ್ ಮಾಡಿ ಅವರಿಗೆ ನಾವು ಶಾಲೆಗೆ ಸೇರಿಸ್ತಾ ಇದ್ವಿ ಪ್ರಾರಂಭದಲ್ಲಿ. ನಂತರ ಇವರಿಗೆ ಒಂದು ಹಾಸ್ಟೆಲ್ ಮಾಡಿದ್ರೆ ನಮ್ಮಲ್ಲೇ ಅವರಿದ್ದು ಅವರಿಗೆ ಒಂದು ಆಧ್ಯಾತ್ಮಿಕ ಹಾಗೂ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಸಂಸ್ಕೃತಿ, ಮೂಲ ಸಂಸ್ಕೃತಿಯ ಒಂದು ಟ್ರೈನಿಂಗ್ ಇದನ್ನೆಲ್ಲ ಕೊಟ್ಟು ಎಜುಕೇಷನ್ನು, ವಿದ್ಯಾಭ್ಯಾಸವನ್ನು ಕೊಟ್ಟು ಅವ್ರನ್ನ ಬೆಳೆಸೋಣ ಅಂತ ಹೇಳಿ ನಾವು ಇದಕ್ಕೆ ನಮಗೆ ಪ್ರೇರಣೆ ಬಂದಾಗ ನಾವು ಈ ಹಾಸ್ಟೆಲ್ ಜ್ಞಾನದೀಪ್ ಚಾರಿಟಬಲ್ ಸ್ಕೂಲ್ ಟ್ರಸ್ಟ್ ಹಾಸ್ಟೆಲ್ ಅಂತ ಹೇಳಿ ನಾವು ಮಾಡಿದ್ವಿ. ಅಲ್ಲಿ ಈ ಮಕ್ಕಳು ಇವಾಗ ಓದ್ತಾ ಇದ್ದಾರೆ. ಸಮೀಪದಲ್ಲಿರೋ ಒಂದು ಶಾಲೆಗೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸ, ಇಲ್ಲಿ ಆಧ್ಯಾತ್ಮಿಕ ಜ್ಞಾನ ಮತ್ತು ನಮ್ಮ ಪರಂಪರೆಯ ಜ್ಞಾನ ಇದನ್ನೆಲ್ಲ ನಾವು ಕಲಿಸ್ಕೊಡ್ತಾ ಇದ್ದೀವಿ. ತಾವು ಸಾಕಷ್ಟು ವಿದ್ಯಾಭ್ಯಾಸವನ್ನು ಮಾಡ್ಕೊಂಡಿದ್ದೀರಾ, ಬೇರೆ ಬೇರೆ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ. ಆದರೆ ಈ ಒಂದು ಸೇವಾ ಕಾರ್ಯದಲ್ಲಿ ನಿಮ್ಮನ್ನು ನೀವು ಜೋಡಿಸ್ಕೊಳ್ಬೇಕು, ಮುಖ್ಯವಾಗಿ ಈ ಥರದ ಮಕ್ಕಳಿಗೆ ಒಂದು ಅವಶ್ಯಕತೆ ಇರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನುವಂತಹ ಯೋಚನೆ ಬಂದಿದ್ದಾದರೂ ಹೇಗೆ? ತುಂಬ ವರ್ಷಗಳಿಂದ ನಾನು ಈ ಪುರೋಹಿತ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತೀನಿ. ಪುರೋಹಿತರಾಗಿ ಹೋಗ್ಬೋದು. ಪುರೋಹಿತರಾಗೆ ಏನಂತ ಆಗುತ್ತೆ, ಈ ಆಷಾಢ ಮಾಸ ಮತ್ತು ಕೆಲವು ಮಾಸಗಳಲ್ಲಿ ಕಾರ್ಯಕ್ರಮ ಯಾವುದು ಇರೋದಿಲ್ಲ. ಆ ಬಿಡುವಿದ್ದ ಸಮಯದಲ್ಲಿ ನಾನು ಪ್ರಾರಂಭದಲ್ಲಿ ಈ ಥರ ಈ ಕೊಳಚೆ ಪ್ರದೇಶಗಳು ಮತ್ತು ವೃದ್ಧಾಶ್ರಮದಲ್ಲಿ ಹೋಗಿ ಭಜನೆ ಮಾಡೋದು, ಅವ್ರಿಗೆ ಮಾಡೋದು ಅಂತೆಲ್ಲ ಮಾಡ್ತಾಯಿದ್ವಿ. ಮಕ್ಕಳಿಗೆ ಮಾಡಬೇಕು ಅಂತ ಹೇಳಿ ಒಂದು ಪ್ರೇರಣೆ ಆಗಿದ್ದು, ಯಾವಾಗಲೂ ಸದಾ ಮಕ್ಕಳ ಜೊತೆ ಇರಬೇಕು ಅಂತ ಆಸೆ ಇತ್ತು. ಯಾಕಂದರೆ ನಾನು ಪ್ರಾರಂಭದಲ್ಲಿ ಇದ್ರ ಜೊತೆಗೆ ಒಂದು ಶಾಲೆಯಲ್ಲಿ ಹೋಗಿ ಕೂಡ ನಾನು ಪಾಠ ಮಾಡ್ತಿದ್ದೆ. ಮತ್ತು ಅವರು ಈ ಬಡ ವಿದ್ಯಾರ್ಥಿಗಳಿಗೆ ಮಾಡಿದ್ರೆ ಒಂದು ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಯೋಚನೆ ಇತ್ತು. ಇದು ನಾನು ಗೃಹಸ್ಥಾಶ್ರಮ ಸ್ವೀಕಾರ, ಮದುವೆ ಆಗೋದಕ್ಕೆ ಮುಂಚೆ
ಮತ್ತು ಮದುವೆ ಆದ ನಂತರ ನಮ್ಮ ಶ್ರೀಮತಿಯವರು ಕೂಡ ಇದರಲ್ಲಿ ಆಸಕ್ತಿಯನ್ನು ತೋರಿಸಿದ್ರು. ಇದರಲ್ಲಿ ಇಳಿದ್ವಿ. ಏನಂದರೆ ನಾನೊಂದು ಡಾಕ್ಟ್ರೇಟ್ ಮಾಡಿದ್ದೀನಿ, ಅದು ಗ್ರಾಮಾಂತರ ಅಭಿವೃದ್ಧಿಯಲ್ಲಿ. ಮತ್ತು MPhil, ಕೌನ್ಸಿಲಿಂಗ್ ಸೈಕಾಲಜಿಯಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮೊ ಇದೆಲ್ಲ ಮಾಡಿದರೂ ಕೂಡ ಒಂದು ಕಾಲೇಜಲ್ಲೋ ಇಲ್ಲ ಒಳ್ಳೆ ಸಂಸ್ಥೆಯಲ್ಲೋ ನಾವು ಒಂದು ಒಳ್ಳೆ ಇದಕ್ಕೆ ಒಳ್ಳೆ ಸಂಬಳಕ್ಕೆಲ್ಲ ಇರ್ಬೋದಾಯಿತು. ಆದರೆ ಈ ಪುರೋಹಿತೆ ಮಾಡಬೇಕಾದ್ರೂ ಅಷ್ಟೇ ಯಾವುದೇ ರೀತಿಯಾದ ಕಮರ್ಷಿಯಲ್ ಅಂದರೆ ದುಡ್ಡನ್ನು ಕೇಂದ್ರವಾಗಿ ಇಟ್ಕೊಂಡು ಮಾಡೋಂಥ ಆ್ಯಕ್ಟಿವಿಟಿ ಮಾಡಿಲ್ಲ, ಕಮರ್ಷಿಯಲ್ ಆಗಿ ಇದನ್ನು ಹೋಗಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋ ಥರ ಯದ್ರಚಲಾಭ ಸಂತುಷ್ಟ, ಯಾವುದು ನಮಗೆ ಅಂತ ಬರೋದು ಅದು ನಮಗೆ ಬಂದೇ ಬರುತ್ತೆ ನಮ್ಮ ಜೀವನಕ್ಕೆ. ಹಾಗೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಹಾಗಾಗಿ ಈ ಮನುಷ್ಯನಿಗೆ ಮುಖ್ಯವಾದದ್ದು, ಹಣಕ್ಕಿಂತ ಮುಖ್ಯವಾದದ್ದು ಸಮಯ. ನಮಗೆ ಇದ್ದಿದ್ದ ಸಮಯವನ್ನು ನಾವು ಚೆನ್ನಾಗಿ ಉಪಯೋಗಿಸ್ಕೊಬೇಕು ಅಂತ ಹೇಳಿ ಎಷ್ಟೋ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೋಗದೇ ಇದ್ದರು. ಆರ್ಥಿಕ ಸ್ಥಿತಿಯಿಂದ ಅಥವಾ ಸಾಮಾಜಿಕ ಅವರು ಇನ್ಬ್ಯಾಲೆನ್ಸ್ ಇರುತ್ತೆ, ತಂದೆ ಇರಲ್ಲ ಅಥವಾ ತಾಯಿ ಇರಲ್ಲ, ಅವಾಗ ಯಾರೂ ಅವ್ರನ್ನ ಮಾರ್ಗದರ್ಶನ ಮಾಡಿ ಅದಕ್ಕೆ ಹೋಗಬೇಕು ಅಂತ ಹೇಳಲ್ಲ, ಸಣ್ಣದಾಗಿ ಕೂಲಿ ಕೆಲಸಕ್ಕೆಲ್ಲ ಹೋಗ್ಬಿಡ್ತಾರೆ, ಚೈಲ್ಡ್ ಲೇಬರ್ ನಡೀತಾ ಇತ್ತು, ಇದೆಲ್ಲ ತುಂಬ ಈಗಲೂ ನಡೀತಾ ಇದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಮಾಡೋಣ ಅಂತ ಒಂದು ಪ್ರೇರಣೆ ಆದಾಗ ಅವ್ರಿಗೆ ಈ ಸಂಸ್ಥೆಯನ್ನು ಮಾಡಿದ್ವಿ ನಾವು. ರೆಗ್ಯುಲರ್ ಮೇನ್ ಸ್ಟ್ರೀಮ್ ಸ್ಕೂಲ್ ಎಜುಕೇಷನ್ ಆಗಬೇಕು, ಕಲ್ಚರಲಿ ಅವ್ರು ರಿಚ್ ಆಗಬೇಕು, ಸಾಂಸ್ಕೃತಿಕ ಒಂದು 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 ಫೌಂಡೇಶನ್ ಅವ್ರಿಗೆ ಆಗಬೇಕು ಅಂತ ಹೇಳಿ ನಾವು ಇದನ್ನು ಮಾಡಿದ್ವಿ. ಫ್ರೀ ಟೈಮಲ್ಲಿ ಮಾಡಿ ಇದಕ್ಕೆ ನಾವು ಮಾಡೋಣ ಜೀವನೋಪಾಯಕ್ಕೆ. ಮತ್ತು ನಮ್ಮ ಜೀವನೋಪಾಯಕ್ಕೆ ಏನು ನಡಿಬೇಕೋ ಅದು ಬರ್ತಾ ಇರುತ್ತೆ ಈ ಸೀಸನ್ ಟೈಮಲ್ಲಿ ಕಾರ್ಯಕ್ರಮಗಳಲ್ಲಿ. ನಮ್ಮ ಭಕ್ತಾದಿಗಳು ಪೂಜೆಗೆ ಕಾರ್ಯಕ್ರಮಕ್ಕೆಲ್ಲ ಕರೀತಾರೆ. ಸೊ ನಮ್ಮ ಜೀವನದ ಶೈಲಿಯನ್ನು ಮಿನಿಮಮ್ ಆಗಿ ಇಟ್ಕೊಂಡು ನಮಗೇನು ರಿಕ್ವೈರ್ಮೆಂಟ್ ಬೇಕು, ಒಂದು ಶೆಲ್ಟರ್, ಒಂದು ಊಟ ಅಷ್ಟೇ. ಸೊ ಇದನ್ನೆಲ್ಲ ನಾವು ಅದಕ್ಕೆ ನಾವೇನು ತುಂಬ ಏನು ಕಷ್ಟಪಡೋದು ಬೇಡ. ಅಥವಾ ಹಣ ಸೇರಿಸಿಡೋದು, ಬ್ಯಾಂಕ್ ಬ್ಯಾಲೆನ್ಸ್ ಇಡೋದು, FD ಇಡೋದು, ಇದು ಯಾವುದು ನಮಗೆ ಒಂದು ಅಭ್ಯಾಸವೇ ಇರಲಿಲ್ಲ. ನಮ್ಮ ತಂದೆ ತಾಯಿನೂ ಅಷ್ಟೇ ಭಾಳ ಸಿಂಪಲ್ ಬ್ಯಾಕ್ಗ್ರೌಂಡಲ್ಲಿ ಒಂದು ಬೆಳೆದು ಬಂದವರು. ಸೊ ಆ ಥರ ಫಿನಾನ್ಷಿಯಲ್ ಟಾರ್ಗೆಟ್ಸ್ ನಮ್ಗೆ ಇಲ್ಲದೆ ಇರೋದ್ರಿಂದ ಒಂದು ಇಷ್ಟು ಸೇರಿಸಿಡಬೇಕು, ಇಷ್ಟಿದ್ರೆ ನಾನು ಚೆನ್ನಾಗಿರ್ತೀನಿ, ಇಷ್ಟು FD ಇದ್ದರೆ ನಾನು ಹಾಯಾಗಿರ್ಬೋದು ಅಂತ ಯೋಚನೆ ಮಾಡದೆ ಹಿಂಗೆ ಬಂದಿದ್ದರಿಂದ ತುಂಬ ಸಮಯ ನಮ್ಮ ಕೈಯಲ್ಲಿತ್ತು. ಆ ಕ್ವಾಲಿಟಿ ಟೈಮು ಇದನ್ನು ಬಂದು ನಾವು ಮಕ್ಕಳ ಸೇವೆಯಲ್ಲಿ ನಾವು. ಇನ್ನು ತಮ್ಮ ಸಂಸ್ಥೆ ಯಾವಾಗ ಪ್ರಾರಂಭ ಆಯಿತು, ಎಲ್ಲಿ ಪ್ರಾರಂಭ ಆಯಿತು, ಮತ್ತು ಈಗ ನಿಮ್ಮ ಸಂಸ್ಥೆ ಇರುವಂತಹ ಪ್ರದೇಶ ಯಾವುದು, ಅದ್ರ ಬಗ್ಗೆ ತಿಳಿಸ್ಕೊಡೋದಾದರೆ? 2003ರಲ್ಲಿ ನಾವು ಅಶೋಕ್ಪುರಂ ಅಂತ ಒಂದು ಸ್ಲಮ್ ಇದೆ, ಮಹಾಲಕ್ಷ್ಮಿ ಲೇಔಟ್ ಹತ್ರ. ಈಗ ಸಾಕಷ್ಟು ಕಟ್ಟಡಗಳೆಲ್ಲ ಬಂದು ಚೆನ್ನಾಗಿ ಆಗಿದೆ. ಅಲ್ಲಿರೋ ಮಕ್ಕಳನ್ನ ಹೋಗ್ತಾ ಬರ್ತಾ ನೋಡ್ತಾ ಅವ್ರಿಗೊಂದು ಜಾಗ ಬಾಡಿಗೆಗೆ ತೊಗೊಂಡೊಂದು ಮನೇನ ಅಲ್ಲಿ ಒಂದು 3 ಅವರ್ 4 ಅವರ್ ಪಾಠ ಮಾಡ್ತಿದ್ವಿ. ಅವರು ಕ್ಲಾಸ್ ಥರ ಮಾಡಿ ಅನೌಪಚಾರಿಕ ಶಿಕ್ಷಣವನ್ನು ನೀಡ್ತಾ ಇದ್ವಿ. ಅನೌಪಚಾರಿಕ ಶಿಕ್ಷಣ ಮಾಡಿ ಅವರು ಈ ಶಾಲೆಯ ಅನುಭವ ಅಂದರೆ ಆ ಡಿಸಿಪ್ಲಿನ್ ಕೂಡ ಇರಲಿಲ್ಲ ಅವ್ರಿಗೆ ಶಾಲೆಗೆ ಬರುವಂಥದ್ದು. ಬಂದಾಗ ಹತ್ತಿರದ ಶಾಲೆಗಳೆಲ್ಲ ಅವ್ರು ಸೇರಿಸ್ತಾ ಇದ್ವಿ ನಾವು. ಆಮೇಲೆ ಇಸ್ಕಾನ್ ಸಂಸ್ಥೆಯಿಂದ ಎಲ್ಲೆಲ್ಲಿ ಊಟ ಬರ್ತಿತ್ತು, ಗೌರ್ಮೆಂಟ್ ಶಾಲೆಗಳು, ಕಾರ್ಪೊರೇಷನ್ ಶಾಲೆಗಳು, ಅಲ್ಲಿ ಸೇರಿಸಿದಾಗ ಅದು ಊಟದ ಒಂದು ಚಿಂತೆನೂ ಇರ್ತಿರಲಿಲ್ಲ. ತಂದೆ ತಾಯಿದ್ರು ಮಕ್ಕಳು ಸ್ವಲ್ಪ ದೊಡ್ಡವರಾದಾಗ ಅವ್ರ ಜೊತೆ ಕೂಲಿ ಕೆಲಸಕ್ಕೆ ಕರ್ಕೊಂಡು ಹೋಗ್ತಿದ್ರು. ಅದು ನೀವು ಆದರೆ ಎಲ್ಲೂ ಇವಾಗ ಅದು ಆಗ್ತಿಲ್ಲ, ಯಾಕಂದರೆ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಸ್ಟ್ರಿಕ್ಟಾಗಿ ಹೇಳಿದೆ ಚೈಲ್ಡ್ ಲೇಬರ್ ಮಾಡಬಾರ್ದು ಅಂತೇಳಿ. ಭಾಳ ಒಳ್ಳೆ ಇದಾಗಿದೆ. ಅಂದ್ರೂ ಅಲ್ಲಿ ಹೋಗಿ ನಮಗೇನು ಸಿಗುತ್ತೆ ಅನ್ನೋ ಭಾವನೆ ಹೋಗೋಕ್ಕೆ ಅವ್ರನ್ನ ಕರ್ಕೊಂಡೋಗಿ, ಮತ್ತು ಈ ಆ್ಯನ್ಯುವಲ್ ಟ್ರಿಪ್ಸಿಗೆ ಕರ್ಕೊಂಡೋಗಿ ನಾವು ಅವ್ರನ್ನ ಇದೆಲ್ಲ ಕರ್ಕೊಂಡೋದಾಗ ಮಕ್ಕಳನ್ನ ಒಂಥರ ಇವ್ರು ನೋಡ್ಕೊಳ್ತಾರೆ ಅನ್ನೋದನ್ನು ಅವ್ರಿಗೊಂದು ಧೈರ್ಯ ಬಂದಾಗ ಅವ್ರನ್ನ ಶಾಲೆಗೆ ಹಾಕ್ತಾಯಿದ್ವಿ. ಬಟ್ ನಮಗದು ಸಾಲಿಲ್ಲ ಅಂತ ಅನ್ನಿಸ್ತು. ಯಾಕಂದರೆ ಅವರು ಆ ಜಾಗದಿಂದ ಬೇರೆ ಜಾಗಕ್ಕೆ ಹೊಟ್ಟೋದಾಗ ನಾವಲ್ಲಿ ನಮ್ಗೆ ರೀಚ್ ಇರೋದಿಲ್ಲ, ತುಂಬ ದೂರ ಹೋದಾಗ. ಒಂದೊಂದು ಸರಿ ಈ ಬೌಂಡ್ರಿ ಏರಿಯಾಸ್ಗೆ ಹೋಗ್ಬಿಡ್ತಾಯಿದ್ರು ಅವರು. ಹಾಗಾಗಿ ಎಲ್ಲ ಕಡೆ ನಾವು ದೊಡ್ಡ ಸಂಸ್ಥೆ ಮಾಡೋ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಆವಾಗ ಒಬ್ಬರು ಸ್ನೇಹಿತರು ಹೇಳಿದ್ರು, ಈ ಥರ ನೀವು ಹಾಸ್ಟೆಲ್ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅದೊಂದು ದೊಡ್ಡ ಕಮಿಟ್ಮೆಂಟು. ಯಾಕಂದರೆ ಸಾಮಾನ್ಯವಾಗಿ ಹಾಸ್ಟೆಲ್ ಧರ್ಮದರ್ಶಿಗಳಲ್ಲಿ ಯಾರು ಇರ್ತಾರೋ ಅವರು ಅವಾಗ ಬಂದು ನೋಡ್ಕೊಳ್ಳೋದು ಆ ಥರ ಇರುತ್ತೆ, ಒಂದು ಟೀಮ್ ಇಟ್ಟಿರ್ತಾರೆ. ಬಟ್ ನಮ್ಮದು ಓವರ್ ಹೆಡ್ಸು, ಈ ಖರ್ಚು ವೆಚ್ಚೆಲ್ಲ ಬಂದು ಆದಷ್ಟು ಡೈರೆಕ್ಟಾಗಿ ಮಕ್ಕಳ ಅಭಿವೃದ್ಧಿಗಾಗಿ ಹೋಗಬೇಕು. ನಾವು 10 ಜನ 20 ಜನ ಎಂಪ್ಲಾಯೀಸ್ ಎಲ್ಲ ಇಟ್ಟರೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಗಂಡ ಹೆಂಡತಿ ಮಾತಾಡಿಕೊಂಡು ಈ ಥರ ನಮ್ಮ ಇದಕ್ಕೆ ಜೀವನವನ್ನೇ ಇದಕ್ಕೆ ಮುಡುಪಾಗಿಡಬೇಕು ಅಂತೇಳಿ. ಇವಾಗ ಉದಾಹರಣೆಗೆ ನಾವು ಇಬ್ಬರು ಇವಾಗ ನಮ್ಮ ಫ್ಯಾಮಿಲಿ ಸರ್ಕಲ್ ಯಾವುದೋ ಒಂದು ಕಾರ್ಯಕ್ರಮ ಇದ್ದರೆ ಇಬ್ಬರು ಹೋಗೋಕ್ಕಾಗೋದಿಲ್ಲ, ಮಕ್ಕಳು ಮನೇಲಿದ್ದರೆ. ಅವ್ರು ಶಾಲೆಗೆ ಹೋಗಿದ್ದಾಗ ಏನಾಯಿದ್ರೆ ನಾವು ಹೋಗಿ ಅಟೆಂಡ್ ಮಾಡಿ ಬರ್ಬೋದು. ಇಲ್ಲ ಅಂದರೆ ನಾವು ಯಾರಾದರೂ ಒಬ್ಬರು ಇರಲೇಬೇಕು, ಮಕ್ಕಳೊಟ್ಟಿಗೆ ಇರಬೇಕು. ಇವತ್ತು ಸಾಯಂಕಾಲ ಇವರೆಲ್ಲ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ, ನಮ್ಮ ತಾಯಿಗೆ ಹುಷಾರಿಲ್ಲ, ನಾನು ಇಲ್ಲಿರಬೇಕು, ಆ ರೀತಿ ಇತ್ತು. ಇದು ಕೆಲವರು ನಮ್ಮ ಸ್ನೇಹಿತರು ಹಿತೇಶಿಗಳು ಏನು ಹೇಳಿದ್ರೆ, ಇದೊಂದು ಲೈಫ್ ಲಾಂಗ್ ಕಮಿಟ್ಮೆಂಟು, ನಿಮ್ಮದು ಪ್ರೈವೇಸಿ ಅನ್ನೋದು ಹೋಗ್ಬಿಡುತ್ತೆ ಅಂತ. ಬಟ್ ನಾವು ಒಂದು ನಿರ್ಣಯ ತೊಗೊಂಡ್ಬಿಟ್ಟಿದ್ವಿ, ನಾವು ಇದು ಮಾಡಬೇಕು ಅಂತ ಹೇಳಿ. ಯಾಕಂದರೆ ಈ ಕಾಲದಲ್ಲಿ 1 ಮಗು 2 ಮಗು ಸಾಕೋದೇ ಕಷ್ಟ. ಅದರಲ್ಲಿ ನಮಗೂ 2 ಮಕ್ಕಳಿದ್ದಾರೆ, 1 ಮಗ 1 ಮಗಳು. ಇವ್ರನ್ನೆಲ್ಲ ಇದೇ ರೀತಿ ಬೆಳೆಸ್ಕೊಂಡು ಬಂದ್ವಿ. ಇದರದಷ್ಟು ಸಾಕಷ್ಟು ಚಾಲೆಂಜಸ್ ಇತ್ತು. ಬಟ್ ನಮ್ಮ ಯಾತ್ರೆ ತುಂಬ ಚೆನ್ನಾಗಿತ್ತು. ಯಾಕಂದರೆ ಮಕ್ಕಳಿಗೆ ನಾವು ಎಷ್ಟು ಕಲಿಸ್ತೀವಿ, ಎಷ್ಟು ಬೆಳೆಸ್ತೀವಿ ಅನ್ನೋದಕ್ಕಿಂತ ನಮಗೆ ತುಂಬ ಇದರಿಂದ ಜ್ಞಾನ ಮಕ್ಕಳಿಂದ ನಾವು ತಿಳ್ಕೊಂಡಿವಿ. ತಾಳ್ಮೆ ಮತ್ತು ಯಾವ ರೀತಿ ಕಷ್ಟಗಳು ಬಂದರೆ ಹೇಗೆ ಅದನ್ನು ನಾವು ಫೇಸ್ ಮಾಡೋದು ಅಂತೇಳಿ. ಯಾಕಂದರೆ
ನಾವು ಮಕ್ಕಳಾಗಿದ್ದಾಗ ಆ ಬಾಲ್ಯಾವಸ್ಥೆ ಏನಿದೆ ಮೈಂಡ್ ಫ್ರೀ ಆಗಿರುತ್ತೆ, ಕೇರೇ ಇರಲ್ಲ. ಅಂದರೆ ಏನು ಒಂದು ಬಾಲಸ್ತಾವತ್ ಕ್ರೀಡಾಸಕ್ತ ಅಂತ ಹೇಳ್ತಾರಲ್ಲ, ಏನಾದರೂ ಅದ್ರದ್ದು ಪರಿಣಾಮ ಬಗ್ಗೆ ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ ಅನ್ನೋ ಒಂದು ಮುಗ್ಧ ಒಂದು ಇದು ಸ್ಟೇಜ್ ಅದು. ನಾವು ಅದರಲ್ಲಿ ಇದ್ದೀವಿ ಚಿಕ್ಕ ವಯಸ್ಸಲ್ಲಿ. ಆದರೆ ನಾವು ದೊಡ್ಡವ್ರು ಹಾಕ್ತಾ ನಮ್ಗೆ ಜವಾಬ್ದಾರಿಗಳು ಬಂದಾಗ, ಅಯ್ಯೋ ಮಗು ಹಿಂಗೆ ಆಟ ಆಡ್ತಾ ಏನಾಗ್ಬಿಡುತ್ತಾ, ಅಲ್ಲಿ ಹೋಗ್ತಾ ಹಿಂಗಾಗುತ್ತಾ, ಗಾಡಿಯಲ್ಲಿ ಸ್ಪೀಡಾಗಿ ಹೋಗ್ತಾ ಸೈಕಲ್ ತೊಗೊಂಡು ಅಲ್ಲೋ ಗುದ್ದುಬಿಟ್ರೆ ಏನಾಗುತ್ತೆ, ಇವಾಗ ಇಲ್ಲಿ ಹಾವು ಓಡಾಡ್ತಾ ಇರುತ್ತೆ, ಅಲ್ಲೇನೋ ಇರುತ್ತೆ, ಈ ಥರ ಚಿಂತೆಗಳು ನಮಗಿರುತ್ತೆ. ಮಕ್ಳಿಗೆ ಅದು ಇರೋದಿಲ್ಲ. ನಾವಿದ್ದಾಗ ಚಿಕ್ಕ ಮಕ್ಕಳಾದಾಗ ಇರಲಿಲ್ಲ. ಆಗ ನಾವು ಈಗ ಪೋಷಕರಾಗಿ ಒಂದು ಮಗುಗಲ್ಲ ಸುಮಾರು 20 ಮಕ್ಕಳಿಗೆ ನಾವು ಪೋಷಕರಾಗಿದ್ದಾಗ ಅವರಿಂದ ಕಲಿಬೇಕಾಗಿರೋ ತುಂಬ ಕಲ್ತೀವಿ. ಮತ್ತು ಸಾಮಾನ್ಯವಾಗಿ ಮಕ್ಕಳ ಜೊತೆ ಇದ್ದರೆ, ಯಾವಾಗಲೂ ಮಕ್ಕಳ ಜೊತೆ ಇದ್ದರೆ ವಯಸ್ಸಾಗೋದೇ ಇಲ್ಲ. ಯಾವಾಗಲೂ ಅವರು ತೊಂದರೆ ಕೊಡ್ತಾ ಇರ್ತಾರೆ, ಕಷ್ಟಕರ ಇದು ಇರುತ್ತೆ, ಅಳೋದು, ಕಾಯಿಲೆ ಬೀಳೋದು ಅದೆಲ್ಲ ಇದ್ದೇ ಇರುತ್ತೆ. ಬಟ್ ಇವೆಲ್ಲದರಿಂದ ನಾವು ಅದೇ ಎನ್ರಿಚ್ ಆಗ್ತೀವಿ ಅಂತ ಹೇಳ್ತಾರಲ್ಲ, ಅದೊಂದು ನಮಗೆ ಆಯಿತು. ಆ ಸಂತೋಷ ನಮಗಿದೆ. ನಾವು ತುಂಬ ಕಲ್ತೀವಿ. ಅವ್ರಿಗೆ ನಾವು ಎಷ್ಟು ಗುರುವಾಗಿದ್ದೀವಿ ಅದೊಂದು ಕಡೆ, ಅವರು ನಮಗೆ ಗುರು ಆಗಿದ್ರು ನಮಗೆ ಜೀವನದಲ್ಲಿ ಎಷ್ಟೋ ಕಲಿಯೋಕ್ಕೆ. ಸೊ ಮೋಸ್ಟ್ಲಿ ನಾವು ಇನ್ನೂ ವಯಸ್ಸಲ್ಲಿ ಸೀನಿಯರ್ ಆಗ್ತಾ ಇನ್ನೂ ಇದನ್ನೆಲ್ಲ ಆನಂದಿಸ್ಕೊಂಡು ಹೋಗ್ತೀವಿ ಮಕ್ಕಳ ಜೊತೆಗೆ ಅಂತ ಹೇಳಿ ನಾವು ವಿ ಫರ್ಮ್ಲಿ ಬಿಲೀವ್ ದಟ್. ಅದೇ ಒಂದು ಮಕ್ಕಳಿರಲ್ಲವ ಮನೆ ತುಂಬ ಅಂತ ಹೇಳ್ತಾರಲ್ಲ, ಅದು ನಿಜವಾಗ್ಲೇ ಆಗೋಯ್ತು. ಮನೆ ತುಂಬ ಮಕ್ಕಳೇನೆ, ಈ ಕಡೆ ತಿರುಗಿದ ಮಕ್ಕಳು, ಆ ಕಡೆ ತಿರುಗಿದ ಮಕ್ಕಳು, ಇಲ್ಲಿ ಅಲ್ಲಿ ಎಲ್ಲ ಕಡೆ ತುಂಬ ಆನಂದವಾಗಿ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ವಿ ಆರ್ ನಾಟ್ ಫೀಲಿಂಗ್ ಇದು ಬರ್ಡನ್ ಅಂತೆಲ್ಲ. ಚಾಲೆಂಜಸ್ ಇದ್ದೇ ಇದೆ, ಅದರಲ್ಲಿ ಆನಂದನೂ ಇದೆ. ಓಕೆ, ಬಹುಶಃ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರಲ್ಲ, ನಿಮ್ಮ ಕೆಲಸವನ್ನು ನೀವು ಮಾಡಿ ಫಲಾಫಲಗಳನ್ನು ನನಗೆ ಬಿಡಿ ಅಂತ ಹೇಳಿ. ಹಾಗೆ ತಾವು ಕೂಡ ನಿರಂತರವಾಗಿ ತಮಗನ್ಸಿರುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀರಾ. ಇವತ್ತು ಈ ಮಟ್ಟಕ್ಕೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿ ನಮಗಂತೂ ಅನಿಸುತ್ತೆ. ಇನ್ನು ಮುಖ್ಯವಾಗಿ ತಮ್ಮ ಬಳಿಯಲ್ಲಿ ಯಾವ ಥರದ ಮಕ್ಕಳಿದ್ದಾರೆ ಮತ್ತು ಎಲ್ಲಿಂದ ಬರ್ತಾರೆ ಈ ಮಕ್ಕಳು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಾದರೆ. ಓಕೆ, ಪ್ರಾಧಾನ್ಯವಾಗಿ ನಾವು ಪ್ರಾರಂಭ ಮಾಡಿದಾಗ ಮೊದಲು ಈ ಟೆಂಪ್ರರಿ ಶೆಡ್ಸ್ ಆ ಥರ ಹಾಕ್ಕೊಂಡು ಅವರು ಇರ್ತಾರೆ. ಅವ್ರಿಗೆ ಯಾಕಂದರೆ ಅಲ್ಲಿ ಕಟ್ಟಡ ನಡೀತಾ ಇರುತ್ತೆ. ಆ ಕಟ್ಟಡದಲ್ಲಿ ಇವರ ತಂದೆ ಆಗಲಿ ತಾಯಿ ಆಗಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ, ಮುಖ್ಯವಾಗಿ ಗಾರೆ ಕೆಲಸ ಮಾಡ್ತಾ ಇರ್ತಾರೆ. ಅವಾಗ ಎಷ್ಟೋ ಜನ ಅದರಲ್ಲೇ ಹುಟ್ಟಿರ್ತಾರೆ, ಅಲ್ಲೇ ಹುಟ್ಟಿರ್ತಾರೆ, ಅಲ್ಲೇ ಬೆಳೀತಾ ಇರ್ತಾರೆ. ಮತ್ತು ಏನೋ ವಿಶೇಷ ಇದ್ದರೆ ಮಾತ್ರ ಊರಿನಲ್ಲಿ ಯಾವುದೋ ಜಾತ್ರೆ ಆ ಥರ ಎಲ್ಲ ಇದ್ದರೆ ಮಾತ್ರ ಅವರು ಊರಿಗೆ ಹೋಗ್ತಾರೆ. ಸೊ ಮುಖ್ಯವಾಗಿ ನಮ್ಮಲ್ಲಿ ಇಲ್ಲಿವರೆಗೂ ನಾವು ಹ್ಯಾಂಡಲ್ ಮಾಡಿರೋ ಮಕ್ಕಳು ಬಂದು ಉತ್ತರ ಕರ್ನಾಟಕದ ಯಾದಗಿರಿ ಡಿಸ್ಟ್ರಿಕ್ಟ್, ಅಲ್ಲಿಂದ ಬರುವಂಥ ಇದೆ ವರ್ಕ್ ಫೋರ್ಸೇ, ಅವ್ರಿಗೆ ನಾವು ಮಾಡ್ತಾಯಿದ್ವಿ ಅಲ್ಲಿಂದ. ಸೊ ನಮಗೆ ಸುಲಭ ಆಯಿತು, ಯಾಕಂದರೆ ಒಬ್ರಿಗೊಬ್ರು ಕನೆಕ್ಷನ್ ಇರುತ್ತೆ. ಯಾಕಂದರೆ ಅವ್ರು ಹೇಳ್ತಾರಲ್ಲ, ನಮ್ಮ ಮಗು ಇಲ್ಲಿ ಇವರು ಸಂಸ್ಥೆಯಲ್ಲಿ ಇದ್ದಾರೆ, ಹಾಸ್ಟೆಲಲ್ಲಿ ಇಲ್ಲಿ ಓದ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ ಅಂತ ಹೇಳಿ ರೆಫರೆನ್ಸ್ ಸಿಗುತ್ತೆ. ಇಲ್ಲಾಂದರೆ ಎಷ್ಟೋ ಜನ ಹೆದರ್ತಾರೆ, ಎಷ್ಟೇ ಬಡತನ ಇದ್ದರು ಕಷ್ಟ ಇದ್ದರು ನನ್ನ ಮಗುನ ಒಂದು ಕಡೆ ಗೊತ್ತಿಲ್ಲದಿರೋ ಕಡೆ ಬಿಡೋದಕ್ಕೆ ಎಲ್ಲರೂ ಹೆದರ್ತಾರೆ. ದೊಡ್ಡ ಸಂಸ್ಥೆಗಳಲ್ಲಿ ಸುಲಭವಾಗಿ ಬಿಡ್ಬೋದು, ಯಾಕಂದರೆ ಅದೊಂದು ಬ್ರ್ಯಾಂಡ್ ಥರ ಆಗಿರುತ್ತೆ. ಇವಾಗ ಶಿವಕುಮಾರ ಸ್ವಾಮೀಜಿಯವರ ಮಠ ಇರ್ಬೋದು, ಅಥವಾ ಗೌರ್ಮೆಂಟ್ ಹಾಸ್ಟೆಲ್ಲೇ ಇರ್ಬೋದು, ಅಲ್ಲೆಲ್ಲ ಆಲ್ರೆಡಿ ಅವ್ರಿಗೆ ಗೊತ್ತಿರುತ್ತೆ, ಇಲ್ಲಿಂತ ಇದೆ ಅಂತೇಳಿ. ಬಟ್ ಒಂದು ಇಂಡಿವಿಜುವಲ್ಸ್ನಲ್ಲಿ ಬಿಡಬೇಕು ಅಂದರೆ ಅವ್ರಿಗೊಂದು ನಂಬಿಕೆ ಬರಬೇಕು. ಪ್ರಾರಂಭದಲ್ಲಿ ಒಂದು 4-5 ಮಕ್ಕಳು ಬಂದರು, ಮತ್ತು ಅವ್ರ ಮೂಲಕನೇ ನಮ್ಮ ಕಡೆಯಿಂದ ಹಿಂಗಿದ್ದಾರೆ, ನಮ್ಮ ಕಡೆಯಿಂದ ಇದ್ದಾರೆ, ಇವ್ರನ್ನ ಸೇರಿಸ್ಕೊಳ್ತೀರಾ ಅಂತ ಹೇಳಿದಾಗ ನಮಗೆ ಅದು ಸುಲಭ ಆಯಿತು. ನಮಗೂ ಇವ್ರ ಮೇಲೆ ಫೋಕಸ್ ಮಾಡೋಕ್ಕೆ ಈಸಿ ಆಯಿತು. ಸರ್, ಹೆಂಗಿರ್ತಾರೆ ಸರ್ ಮಕ್ಕಳು? ಸಹಜವಾಗಿ ಮನೆಯಲ್ಲಿ ತಂದೆ ತಾಯಿ ಜೊತೆಗೆ ಬೆಳೆದಿರ್ತಾರೆ, ಅಣ್ಣ ತಮ್ಮ ಅಕ್ಕ ತಂಗಿ ಇವರೊಟ್ಟಿಗೆ ಫ್ರೀ ಬರ್ಡ್ ಆಗಿ ಬೆಳೆದ್ಬಿಟ್ಟಿರ್ತಾರೆ ಮಕ್ಕಳು. ಆದರೆ ತಮ್ಮಲ್ಲಿಗೆ ಬಂದಾಗ ಅವರಿಗೆ ಒಳ್ಳೆಯ ಊಟ ಸಿಗುತ್ತೆ, ಶಿಕ್ಷಣ ಸಿಗುತ್ತೆ, ಮುಖ್ಯವಾಗಿ ಒಳ್ಳೆಯ ಸಂಸ್ಕಾರ ಸಿಗುತ್ತೆ, ಇದೆಲ್ಲ ಸಿಗುತ್ತೆ. ಆದರೆ ನಿಮ್ಮೊಟ್ಟಿಗೆ ಹೇಗೆ ಅಡ್ಜಸ್ಟ್ ಆಗ್ತಾರೆ ಅವರು? ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಲ್ವಾ? ಹೇಗಿರುತ್ತೆ ಆ ಪರಿಸ್ಥಿತಿ ಹೇಗಿರುತ್ತೆ? ಸ್ವಲ್ಪ ದೊಡ್ಡ ಮಕ್ಕಳು ಬಂದರೆ ಅಂದರೆ ಆಗಲೇ ಅವ್ರಿಗೆ ಒಮ್ಮೊಮ್ಮೆ ಇಂಡಿಪೆಂಡೆನ್ಸ್ ಆಗಿರುತ್ತೆ, ಅವ್ರಿಗೆ ಶಾಲೆಗೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ ಅನ್ನೋ ಥರ ಇರುತ್ತೆ. ಒಂದು ಇದ್ರ ಮೇಲೆ ತಂದೆ ತಾಯಿಯು ಓದಿಲ್ಲದೆ ಇರೋ ಕಾರಣ ಒಂದು ಲೆವೆಲ್ ಮೇಲೆ ಅವರು ಕಂಪೇಲ್ ಮಾಡೋಕ್ಕಾಗೋದಿಲ್ಲ ಅವ್ರನ್ನ. ಯಾಕಂದರೆ ಅವರು ಬೆಳಗ್ಗೆ ಎದ್ದರೆ ಕೆಲಸಕ್ಕೆ ಹೋಗಬೇಕು, ಸಾಯಂಕಾಲ ಬರ್ತಾರೆ, ಹಂಗಿರುತ್ತೆ. ಇವ್ರಿಗೆ ಇದಕ್ಕೆ ಪ್ರೇರಣೆ ಕೊಡಬೇಕು ಅಂದರೆ, ಶಿಕ್ಷಣ ನಿಮ್ಮಲ್ಲಿ ಆಗಲೇಬೇಕು ಅಂತ ಪ್ರೇರಣೆ ಕೊಡೋದಕ್ಕೆ ಎಲ್ರಿಗೂ ಅಲ್ಲ, ಕೆಲವರಿಗೆ ಅದು ತುಂಬ ಕಷ್ಟದ ಕೆಲಸವಾಗಿತ್ತು. ಎಷ್ಟೋ ಜನ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಕಷ್ಟಪಟ್ಟರು. ಕೆಲವ್ರ ಮಕ್ಕಳು 1 ವರ್ಷ ಇದ್ಬಿಟ್ಟು ತಿರ್ಗಾ ಬರಲಿಲ್ಲ. ಆದರೆ ಅದೇ ಹೇಳ್ತಾರಲ್ಲ, ಒಂದು 3-4 ಮಕ್ಕಳು ಪ್ರಾರಂಭದಲ್ಲಿ ನಮಗೆ ಚೆನ್ನಾಗಿ ಓದೋದ್ರಲ್ಲಿ ಆಸಕ್ತಿ ತೋರಿಸಿ ಶಾಲೆಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದು ಅಲ್ಲಿ ಅವರು ಪ್ರಶಂಸೆಗಳು ಸಿಕ್ಕಿದಾಗ ಅದನ್ನು ನೋಡಿ ಆ ರೆಫರೆನ್ಸ್ ಪಾಯಿಂಟ್ ಥರ ಇಟ್ಕೊಂಡು ಬೇರೆ ಮಕ್ಕಳು ಓದೋಕ್ಕೆ ಶುರು ಮಾಡಿದ್ರು. ಮತ್ತು ಎಕ್ಸ್ಪೋಷರ್. ಸೊ ನಮ್ಮಲ್ಲಿ ತುಂಬ ಜನ ಭಕ್ತಾದಿಗಳು ಬೇರೆ ಇವಾಗ ಇದರಲ್ಲಿರ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಬೇರೆ ಫಾರಿನ್ ಯೂನಿವರ್ಸಿಟೀಸ್ ಓದಿರೋರು, ಅವರೆಲ್ಲ ಹಾಗಾಗಿ ಬಂದು ಒಂದು ಮಾತಾಡಿ ಮಕ್ಕಳ ಜೊತೆ ಇದ್ದು ಅವರು ಪ್ರೇರಣೆ ಕೊಟ್ಟು ಅದೆಲ್ಲ ಮಾಡ್ತಿದ್ದಾರೆ. ಹಾಗಾಗಿ ಇವರಿಗೆ ಒಳ್ಳೆ ಇದನ್ನು ನೋಡಿ ಅವರು ಮಾಡಬೇಕು ಅಂತ ಇದ್ರು. ಕೆಲವು ಮಕ್ಕಳಿಗೆ ತಂದೆ ಇರ್ತಾರೆ ಅಥವಾ ತಾಯಿ ಇರ್ತಾರೆ, ಆ ಕ್ರೈಟೀರಿಯನ್ ನಾವು ಫಾಲೋ ಮಾಡ್ತಿದ್ವಿ. ಸಾಮಾಜಿಕವಾಗಿ ಯಾರ ಇಲ್ಲ ಅಂದರೆ ಅಂತ ಹೇಳಿದ್ರೆ ಅವಾಗ ಸುಲಭವಾಗಿರುತ್ತಲ್ಲ, ಅವ್ರಿಗೆ ಅರ್ಥ ಆಗುತ್ತೆ. ಒಂದು ಇಂಬ್ಯಾಲೆನ್ಸ್ ಇದ್ದಾಗ ಆ ತಾಯಿಗೂ ಒಂದು ಈಸಿಯಾಗಿರುತ್ತೆ, ನೋಡಿಪ್ಪ ನನಗೆ ಯಜಮಾನರಿಲ್ಲ,
ಈ ರೀತಿ ನನ್ನ ಮಗನ ಯಾರಾದರೂ ಒಂದು ಹಾಸ್ಟೆಲ್ ಸೇರಿಸಿದ್ರೆ ಒಳ್ಳೇದಾಗತ್ತೆ ಅಂತೇಳಿ ಅವ್ರು ಬಂದು ಇದು ಮಾಡಿದ್ರು. ವೀಕ್ಷಕರೇ, ಈ ಸಂಸ್ಥೆಯಲ್ಲಿ ಮಕ್ಕಳಿಗೆ ಸಂಸ್ಕಾರ ಶಿಕ್ಷಣ ಅಲ್ಲದೆ ಬೇರೆ ಬೇರೆ ರೀತಿಯ ತರಬೇತಿಗಳನ್ನು ಕೂಡ ನೀಡ್ತಾ ಬರ್ತಾ ಇದ್ದಾರೆ. ಹಾಗಾದರೆ ಈ ಸಂಸ್ಥೆಯಲ್ಲಿ ಮಕ್ಕಳಿಗೆ ಸಿಗುವಂತಹ ಸೌಲಭ್ಯಗಳೇನು ಮತ್ತು ಇಲ್ಲಿರುವಂತಹ ಮಕ್ಕಳ ದಿನನಿತ್ಯದ ಚಟುವಟಿಕೆಗಳೇನು? ಸರ್, ನಾವು ಆಗಲೇ ಮಾತನಾಡ್ತಾ ಇದ್ವಿ, ನಿಮ್ಮಲ್ಲಿ ಬೇರೆ ಬೇರೆ ಭಾಗದಿಂದ ಮಕ್ಕಳು ಬರ್ತಾರೆ, ಅವರಿಗಿಲ್ಲಿ ಒಟ್ಟಾರೆ ಶಿಕ್ಷಣವನ್ನು ಸಂಸ್ಕಾರವನ್ನು ಕಳೆದ ಅನೇಕ ವರ್ಷಗಳಿಂದ ನೀಡ್ತಾ ಬಂದಿದ್ದೀರಿ ಅಂಥೇಳಿ. ನನಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಾ ಇದೆ. ಬೆಳಗ್ಗೆಯಿಂದ ಸಂಜೆ ತನಕ ಈ ಮಕ್ಕಳು ಏನು ಮಾಡ್ತಾರೆ ಸರ್ ಇಲ್ಲಿ? ಇವರು ಹೊರಗಡೆ ಶಾಲೆಗೆ ಹೋಗ್ತಾರಾ ಅಥವಾ ನಿಮ್ಮಲ್ಲೇ ಇರ್ತಾರಾ? ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದರೆ. ಖಂಡಿತ. ನಮ್ಮ ದಿನಚರ್ಯ ಹೇಗೆ ಅಂದರೆ, ಸುಮಾರು ಒಂದು 5 ಗಂಟೆಗೆ ಮಕ್ಕಳು ಹೇಳಬೇಕು. ಪ್ರಾತಃ ಕಾಲದಲ್ಲಿ ಎದ್ದು ಅವರೆಲ್ಲ ತಯಾರಾಗಿ ಮೇಲ್ಗಡೆ ದೇವರಿಗೆ ಆರತಿ ಮಾಡ್ತೀವಿ. ಆರತಿ ಮಾಡಿ ಅಲ್ಲಿ ಭಜನೆ ಸ್ವಲ್ಪ ಹೊತ್ತು ಮಾಡಿ ಒಂದು 6:15 ಮೇಲೆ ಬರ್ತಾರೆ. ಅವರು ಬಂದು ಮತ್ತೆ ಒಂದು 7:30 ಹಂಗೆ ಅವ್ರಿಗೆ ಈ ಊಟ ಮತ್ತು ತಿಂಡಿ ತಯಾರಾಗುತ್ತೆ. ಯಾಕಂದರೆ 8:45, 9 ಗಂಟೆಗೆ ಇವರು ಶಾಲೆಗೆ ಹೊರಡಬೇಕು. ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ಅವ್ರದ್ದು ಶಾಲೆ ಇದೆ, MES ಶಾಲೆ ಅಂತ ಹೇಳಿ, ನೆಲಮಂಗಲ ಟೌನಲ್ಲಿ. ಎಲ್ಲರೂ ಒಂದೇ ಶಾಲೆಗೆ ಹೋಗ್ತಾ ಇದ್ದಾರೆ. ಅವಾಗ ನಮಗೂ ಅದು ಅವ್ರನ್ನ ನೋಡೋದಕ್ಕೆ, ಮಾನಿಟರ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿ ನಾವು ಸುಲಭ ಆಗುತ್ತೆ ಅಂತ ಮಾಡಿದ್ವಿ. 1-2 ಮಕ್ಕಳು PUCಗೆ ಇಲ್ಲೇ ಪಕ್ಕದಲ್ಲಿ ಇರೋ ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಇವರು 9 ಗಂಟೆಗೆ ಅವರ ಟಿಫನ್ ಕ್ಯಾರಿಯರಲ್ಲಿ ಊಟ ಮತ್ತು ಇಲ್ಲಿ ಬೆಳಗಿನ ಇದು ಟಿಫನ್ ಇದೆಲ್ಲ ಮಾಡಿಕೊಂಡು ಅವರಲ್ಲಿ ಹೋಗ್ತಾರೆ. ಅದೆಲ್ಲ ಮುಗಿಸ್ಕೊಂಡು ಸಂಜೆ ಬಂದ ಮೇಲೆ ಇವರು ಸ್ವಲ್ಪ ಹೊತ್ತು ಮಕ್ಕಳು ಆಡ್ತಾರೆ. ವಾರಕ್ಕೆ 2 ಸರಿ ವ್ಯಾಯಾಮ, ಕರಾಟೆ ಕ್ಲಾಸು, ಈ ರೀತಿಯಾದ ಚಟುವಟಿಕೆಗಳಿದೆ. ಇಲ್ಲೇ ಮೇಸ್ಟ್ರು ಬರ್ತಾರೆ. ಇದನ್ನು ಮಾಡಿಕೊಂಡು ಅವರು ಮತ್ತೆ ಓದಕ್ಕೆ ಕೂತ್ಕೊಳ್ತಾರೆ. ಸ್ಕೂಲಲ್ಲಿ ಹೋಮ್ವರ್ಕು, ಅಸೈನ್ಮೆಂಟು ಅದೆಲ್ಲ ಮಾಡಿ ನಂತರ ಸಾಯಂಕಾಲ ಹೊತ್ತು ಒಂದು ಸ್ವಲ್ಪ ಹೊತ್ತು ಭಜನೆ ಇರುತ್ತೆ. ನಂತರ ಸಿಂಪಲ್ ಒಂಥರ ನಮ್ಮ ದಿನಚರ್ಯ ಭಾಳ ಸಿಂಪಲ್ ಆಗಿರುತ್ತೆ. ಬಟ್ ಇದರಲ್ಲಿ ಇಷ್ಟು ಎಲ್ಲ ಕವರ್ ಆಗುತ್ತೆ ಸರ್. ಸರ್, ಹಿಂದೆ ಎಲ್ಲ ಒಂದು ಮಾತಿತ್ತು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ. ಆದರೆ ಇವತ್ತು ಹಂಗಿಲ್ಲ. ಇವತ್ತು ಹುಟ್ಟಿರೋ ಮಗು ಕೂಡ ಇವತ್ತಿನ ಪ್ರಜೆ ಅಂತಲೇ ಕರೀತಾರೆ. ಸೊ ಮುಖ್ಯವಾಗಿ ಈ ಮಕ್ಕಳು ಏನು ಇವತ್ತು ಯಾರಿಗೂ ಏನು ಕಡಿಮೆ ಇಲ್ಲ ಸರ್. ಎಲ್ಲರೂ ಅಸಾಧಾರಣ ಮಕ್ಕಳು ಇವತ್ತು. ತಮ್ಮ ಸಂಸ್ಥೆಯ ಮಕ್ಕಳ ಬಗ್ಗೆ ಹೇಳೋದಾದರೆ. ಖಂಡಿತ. ಅದು ಹಿಂದಿಯಲ್ಲಿ ಹೇಳ್ತಾರಲ್ಲ, ಏಕ್ ಸೇ ಬಡ್ಕರ್ ಏಕ್ ಅಂತ, ಒಬ್ರಿಗಿಂತ ಒಬ್ಬರು. ಅಂದರೆ ಈ ಪ್ರೇರಣೆ ಅವ್ರಿಗೆ ಹಲವಾರು ದಾರಿಯಿಂದ ಆಗುತ್ತೆ. ಈ ಸೋಷಿಯಲ್ ಮೀಡಿಯಾ ಆಗಲಿ, ಒಂದು ಇದನ್ನು ನೋಡೋದಾಗಲಿ ಆಗ್ತಾರೆ. ಚಿಕ್ಕ ವಯಸ್ಸಿಂದ ನಾನು ಪೊಲೀಸ್ ಆಗಬೇಕು, IPS ಓದಬೇಕು, IAS ಓದಬೇಕು, ಸ್ಪೋರ್ಟ್ಸಿಗೆ ಹೋಗಬೇಕು ಅಂತ. ಆದರೆ ಎಲ್ಲರೂ ಪ್ರತಿಯೊಬ್ಬರು ಚುರುಕಿದ್ದಾರೆ, ಭಾಳ ಚುರುಕಿದ್ದಾರೆ. ಇಂಥವ್ರು ಅಂತಿಲ್ಲ, ಎಲ್ಲ ಪ್ರತಿ ಮಕ್ಕಳು ಚುರುಕೇನೆ. ಎಳ್ಳು ಅಂದರೆ ಎಣ್ಣೆ ಅಂತಾರಲ್ಲ, ಆ ಥರ. ಆ ರೀತಿ ಈ ಚುರುಕಾಗಿರೋ ಮಕ್ಕಳನ್ನ ನಮಗೂ ಒಂದು ಪ್ರೋತ್ಸಾಹ. ಇನ್ಫ್ಯಾಕ್ಟ್ ನಮ್ಮಲ್ಲಿ ಒಂದು ಸ್ವಲ್ಪ ಆಲಸ್ಯ ಅಂತ ಏನಾದರೂ ಒಂಚೂರು ಬಂದ್ರೂ ಇವ್ರನ್ನ ನೋಡಿ ನಾವು ಉತ್ಸಾಹ ತೊಗೊಳ್ತಾ ಇದ್ದೀವಿ. ಪ್ರತಿಯೊಬ್ಬರು ಚುರುಕಾಗಿದ್ದಾರೆ. ಕೆಲವು ಮಕ್ಕಳು ಅದೇ ನಾವು ಮುಂದೆ ನಿಮಗೆ ಆ ಮಕ್ಕಳನ್ನು ಪರಿಚಯ ಮಾಡಿಸ್ತೀನಿ. ಇಲ್ಲಿ ಓದಿ ಇವಾಗ ಯೂನಿವರ್ಸಿಟೀಸಲ್ಲಿ, ವಿಶ್ವವಿದ್ಯಾಲಯದಲ್ಲಿ ಕೂಡ ಓದ್ತಾ ಇದ್ದಾರೆ. ನಮ್ಮಲ್ಲಿ ಹೇಗೆ ಸಿಸ್ಟಮ್ ಅಂದರೆ, ನಮ್ಮ ಡೋನರ್ಸಲ್ಲಿ, ದಾನಿಗಳಲ್ಲಿ ನಾವು ಏನೋ ಒಂದು ಕೋರಿಕೆ ಮಾಡ್ಕೊಂಡಿವಿ ಅಂದರೆ, ಮೊದಲು ಇವ್ರಿಗೆ 10ನೇ ತರಗತಿವರೆಗೂ ಓದಿಸಿ ಆಮೇಲೆ ಅವ್ರ ದಾರಿಗೆ ನಾವು ಇದು ಮಾಡಬೇಕು ಅಂಥೇಳಿ. ಬಟ್ ನಮಗೊಬ್ಬರು ಚರ್ಚ್ ಫಾದರ್ ಒಬ್ಬರು ಒಂದು ಸಂಸ್ಥೆಗೆ ಹೋಗಿದ್ವಿ ನಾವು, ಕ್ರಿಸ್ಮಸ್ ಇದರಲ್ಲಿ. ಅದೊಂದು ದೊಡ್ಡ ಶಾಲೆ, ಆ್ಯಂಟನಿ ಕ್ಲಾರೆಟ್ ಅಂತ. ಅವ್ರು ಹೇಳಿದ್ರು, ನೀವು ನಿಮ್ಮ ರೀತಿಯಲ್ಲಿ ಬೆಳೆಸ್ತಾ ಇದ್ದೀರಾ, ಒಂದು ಜಪ ತಪ ಮಾಡೋದು, ಶುದ್ಧ ಶಾಕಾಹಾರಿ ಭೋಜನ, ಮತ್ತು ಒಂದು ಆ ರೀತಿ ಬೆಳೆಸ್ತಾ ಇದ್ದೀರಾ ಅವ್ರನ್ನ. 10ನೇ ತರಗತಿ ಆದಮೇಲೆ ಬಿಟ್ಟರೆ ಅವ್ರಿಗೆ ನೆಕ್ಸ್ಟ್ ಏನು ಅಂತಲೇ ಗೊತ್ತಾಗಲ್ಲ. ಯಾಕಂದರೆ 10 ಅನ್ನೋದು ಏನೇನಕ್ಕೂ ಸಾಲದು ಇವಾಗ. ಸೊ ನೀವು ಆ ಥರ ಏನಾದರೂ ಒಂದು ಯೋಜನೆ ಮಾಡಬೇಕು. ಓದೋದ್ರಲ್ಲಿ ಆಸಕ್ತಿ ಇರೋರಿಗೆ. ಕೆಲವರು 10 ಆದಮೇಲೆ ನಾವೇನಾದರೂ ಒಂದು ಕೆಲಸ ಮಾಡ್ತೀವಿ, ಒಂದು ಟ್ರೈನಿಂಗು, ಟೆಕ್ನಿಕಲ್ ಟ್ರೈನಿಂಗು, ಏನೋ ಒಂದು ಇದಕ್ಕೆ ಕೆಲ್ಸಕ್ಕೆ ಹೋಗ್ತೀವಿ. ಒಬ್ಬರು ಪ್ರಿಂಟಿಂಗ್ ಪ್ರೆಸ್ಗೆ ಹೋದರು. ಆ ಥರ ಅಂದರೆ ಬಲವಂತವಾಗಿ ಅವ್ರು ಮಾಡ್ಸೋಕ್ಕಲ್ಲ. ಬಟ್ ಆಸಕ್ತಿ ಇರೋರು ಇನ್ನು ಓದ್ಬೋದಾ ಅಂದಿದ್ದಕ್ಕೆ ನಾವು ನಮ್ಮ ಒಂದು ದಾನಿಗಳೆಲ್ಲ ನಾವು ಮಾತಾಡಿದಾಗ ಅವ್ರು ಏನು ಹೇಳಿದ್ರು ಅಂದರೆ, ಇಲ್ಲ ಖಂಡಿತ ಇವ್ರನ್ನ ಓದಿಸ್ಬೇಕು ಅಂತೇಳಿ. ಸೊ ಅವ್ರು ಏನು ಹೇಳಿದ್ರು ಅಂದರೆ, ಅವ್ರು ಕೊಟ್ಟಿದ್ದ ಉದಾಹರಣೆ ಏನಂದರೆ, ಇವರು ಸೆಟ್ಲ್ ಆಗೋವರೆಗೂ ಜೀವನದಲ್ಲಿ ಒಂದು ರೀತಿ ನೀವು ಸಹಾಯ ಮಾಡಿದ್ರೆ ಒಳ್ಳೇದಿರುತ್ತೆ ಅಂತ. ಅದು ನಮಗೆ ಭಾಳ ದೊಡ್ಡದು ಅನ್ನಿಸ್ತು. ಯಾಕಂದರೆ ದೊಡ್ಡ ವಿಷಯನು ಕಾಲೇಜ್ ಓದೋದು ಅದೆಲ್ಲ ಬಂದು ಈಗಿನ ಕಾಲದಲ್ಲಿ ಅದರದ್ದು ಫೀಸು ಅದೆಲ್ಲ ತುಂಬ ಇದೆ. ಅಂದರೂ ಭಗವಂತ ಶಕ್ತಿ ಕೊಡ್ತಾನೆ ಅಂತೇಳಿ ಕಾಲಿಟ್ಟು ಮುಂದೆ ಹುಟ್ಟಿದ್ದು. ಆಗಲೇ 9 ಜನ ಮಕ್ಕಳು ಈ ರೀತಿ ಹೈಯರ್ ಎಜುಕೇಷನಲ್ಲಿ ನಮ್ಮಲ್ಲಿ ಅವರು ಆಗಲೇ ಓದ್ತಾ ಇದ್ದಾರೆ. ಅದಕ್ಕಾಗಿ ಒಬ್ಬೊಬ್ಬರು ದಾನಿಗಳು ಬಂದು ಅವರು ಕೊಡ್ತಿದ್ದಾರೆ. ಯಾವುದೇ ರೀತಿಯಾದ ಅಂದರೆ ದೊಡ್ಡದಾಗಿ ಪ್ರಚಾರ ಮಾಡಿ ನಮಗೆ ಫಂಡ್ಸ್ ಬೇಕು ಅದು ಇದು ಅಂತ ನಾವು ಆ ಥರ ಒಂದು ಅಭ್ಯಾಸವೇ ಇಟ್ಕೊಂಡಿಲ್ಲ. ಅದು ತಾನಾಗೇ ಬರುತ್ತಲ್ಲ, ದೇವರು ತಾನಾಗೇ ಆ ಟೈಮಲ್ಲಿ ಒಳ್ಳೆಯವ್ರನ್ನ ಕಳಿಸ್ತಾರೆ. ಅವ್ರು ಬಂದು ಆ ರೀತಿ ಆಗ್ತಿದೆ. ಆ್ಯಂಡ್ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ. ನನ್ನ ಹೆಸರು ಶೇಖರ್. ನಾನು ಮೊದಲೇ ಹಾಸ್ಟ್ಲಿಗೆ 7th ಇರಬೇಕಾದ್ರೆ ಜಾಯ್ನ್ ಆಗಿದ್ದು. ಅದಾದಮೇಲೆ 10th 85% ತೊಗೊಂಡು ಅದಾದಮೇಲೆ ಇಲ್ಲೇ PUCನೂ ಇದೇ ಹಾಸ್ಟೆಲಲ್ಲಿ ಓದಿದ್ದು. ಅದು ಸೆಕೆಂಡ್ PUಲಿ 79% ತೆಗೆದೆ. ಅದಾದಮೇಲೆ ಇವಾಗ ಸುರನಾ ಕಾಲೇಜಲ್ಲಿ ಫಸ್ಟ್ ಇಯರ್ BCom ಮಾಡ್ತಿದ್ದೀನಿ. ಈ ಹಾಸ್ಟ್ಲಿಗೆ ಸೇರಿದ್ರಿಂದ ಒಂದು ಒಳ್ಳೆ ಜ್ಞಾನೋದಯ ಆಗಿ ಒಳ್ಳೆ ಎಜುಕೇಷನ್ ಸಿಗ್ತಿದೆ. ಆಮೇಲೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಎಲ್ಲ ಹಾಸ್ಟ್ಲಲ್ಲಿ, ಚೆನ್ನಾಗಿ ಹೇಳ್ಕೊಡ್ತಾರೆ.
ಆಮೇಲೆ ಟ್ಯೂಷನ್ಸು ಇದೆ. ಸೊ ಯಾವ ಪ್ರಾಬ್ಲಮ್ ಇಲ್ಲ, ಏನಾದರೂ ಡೌಟ್ ಇದ್ರೂ ಅಲ್ಲೇ ಕ್ಲಿಯರ್ ಮಾಡ್ಕೋಬೋದು. ನನ್ನ ಹೆಸರು ವಿನಯ್ ಕುಮಾರ್. ನಾನು ಇಲ್ಲಿಗೆ ಈ ಆಶ್ರಮಕ್ಕೆ 3ನೇ ತರಗತಿ ಇರಬೇಕಾದ್ರೆ ಬಂದಿದ್ದು. ಇವಾಗ 10ನೇ ಕ್ಲಾಸ್ ಮುಗಿಸಿದ್ದೀನಿ. 58% ತೆಗೆದಿದ್ದೀನಿ. ಮಾತಾಜಿ ಪ್ರಭು ತುಂಬ ಸಹಾಯ ಮಾಡ್ತಿದ್ದಾರೆ ಇದಕ್ಕೆಲ್ಲ. ಮುಂದೆ ಸೌಂಡ್ ಇಂಜಿನಿಯರಿಂಗ್ ಆಗ್ಬೇಕಂತಿದ್ದೀನಿ. ಹರೇ ಕೃಷ್ಣ, ನನ್ನ ಹೆಸರು ಸುಭಾಷ. ನಾನು ಈ ಆಶ್ರಮಕ್ಕೆ 8ನೇ ತರಗತಿಯಲ್ಲಿ ಬಂದಿದ್ದೇನೆ ಹಾಗೂ ನಾನು 10ನೇ ತರಗತಿಯಲ್ಲಿ 86% ತೆಗೆದಿದ್ದೇನೆ. 12ನೇ ತರಗತಿಯಲ್ಲಿ 91% ತೆಗೆದಿದ್ದೇನೆ. ನಾನು ಈ ಆಶ್ರಮಕ್ಕೆ ಏನಕ್ಕೆ ಬಂದಿದ್ದೇನೆ ಅಂದರೆ ನನಗೆ ಮೊದಲನೇದಾಗಿ ತಂದೆ ಇಲ್ಲ, ನನ್ನ ತಾಯಿ ತುಂಬ ಕಷ್ಟಪಡುತ್ತಿದ್ದಾರೆ. ಅದಲ್ಲದೆ ನಾನು ಯಾದಗಿರಿ ಜಿಲ್ಲೆಯಿಂದ ಇದ್ದಿದ್ದೇನೆ, ಅದಕ್ಕಾಗಿ ಇಲ್ಲಿ ಬಂದಿದ್ದೇನೆ. ಇದಕ್ಕೆ ಪ್ರಭು ಹಾಗೂ ಮಾತಾಜಿ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನನಗೆ ಡಿಗ್ರಿಯನ್ನು ಇಲ್ಲೇ ಮಾಡೋದಕ್ಕೂ ಅನುಕೂಲ ಮಾಡಿಕೊಡ್ತಿದ್ದಾರೆ. ಅವರಿಗೆ ಧನ್ಯವಾದಗಳು. ನನ್ನ ಹೆಸರು ದಂಡಪ್ಪ. ನಾನು ಇಲ್ಲಿ ಒಂದನೇ ತರಗತಿಯಿಂದ ಸೇರಿದ್ದೇನೆ. ನಾನು 10th 54%, ಸೆಕೆಂಡ್ ಪಿ ಅಲ್ಲಿ 69%. ನಾನು ಹಾಸ್ಟ್ಲಿಗೆ ಬಂದಿರೋ ಕಾರಣ ಏನಂದರೆ, ನಮ್ಮ ಮನೇಲಿ ತುಂಬ ಕಷ್ಟ ಇತ್ತು. ನಮ್ಮ ಅಪ್ಪ ಅಮ್ಮ ಗಾರೆ ಕೆಲಸ ಮಾಡ್ತಾಯಿದ್ರು, ನಮ್ಮ ಅಮ್ಮಗೆ ಹೆಲ್ತ್ ಇಶ್ಯೂ ಇತ್ತು. ಅದಕ್ಕೋಸ್ಕರ ನಾನು ಬಂದು ಹಾಸ್ಟ್ಲಿಗೆ ಸೇರ್ಕೊಂಡೆ. ಇಲ್ಲಿ ನಮ್ಮ ಮಾತಾಜಿ ಪ್ರಭು ತುಂಬ ಹೆಲ್ಪ್ ಮಾಡಿದ್ದಾರೆ. ಮುಂದೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸೇರ್ಕೋಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಯಾವುದಾದ್ರೂ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡುವಂಥದ್ದು ಬಹಳ ಸುಲಭ ಅಂತ ಅಂತಾರೆ ತುಂಬ ಜನ. ಆದರೆ ಅದನ್ನು ನಿರಂತರವಾಗಿ ಏರುಗತಿಯಲ್ಲಿ ನಡೆಸ್ಕೊಂಡು ಹೋಗೋದಿದೆಯಲ್ಲ, ಅದು ಅಷ್ಟು ಸುಲಭದ ಸಂಗತಿಯಲ್ಲ. ನಾವು ಎಷ್ಟೋ ನಿದರ್ಶನಗಳನ್ನು ನೋಡ್ತೇವೆ. ಕೆಲವೊಂದು ಸಂಸ್ಥೆಗಳು ಪ್ರಾರಂಭ ಆಗಿ ಕೆಲವೇ ದಿನಗಳಲ್ಲಿ ಅದು ಮುಚ್ಚೋಗಿರುವಂಥದ್ದು ನಾವು ನೋಡ್ತೇವೆ. ಇನ್ನು ಒಟ್ಟಾರೆಯಾಗಿ ಒಂದು ಸಂಸ್ಥೆ ನಡಿಬೇಕು ಅಂತಂದರೆ ಯಾರೋ ಒಬ್ಬರ ಕೈಯಿಂದ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಒಟ್ಟಾರೆ ಸಮಾಜದ ಬೆಂಬಲ ಇರಬೇಕು, ಸಮಾಜದ ತನು ಮನ ಧನದ ಸಹಕಾರ ಅಂತೂ ಇರಲೇಬೇಕು. ಅದ್ರ ಬಗ್ಗೆ ಹೇಳೋದಾದರೆ, ಈಗ ಒಂದು ಸಂಸ್ಥೆ, ಈ ಥರ ಸ್ವಯಂ ಸೇವಾ ಸಂಸ್ಥೆಗಳು ನಡಿಬೇಕು ಅಂದರೆ ಮುಖ್ಯವಾದದ್ದು ಅದಕ್ಕೆ ಅಂದರೆ ಫಂಡ್ಸ್. ನೆಕ್ಸ್ಟ್ ಅದರಲ್ಲಿ ಸೇವೆ ಸಲ್ಲಿಸೋರು. ಈಗ ಏನೋ ಒಂದು ಪಾಠ ಹೇಳ್ಕೊಡೋದಾಗಲಿ ಅಥವಾ ಮಕ್ಳಿಗೆ ಬಂದು ಪ್ರೋತ್ಸಾಹ ಮಾಡೋದಾಗಲಿ, ಈ ರೀತಿ. ಆಮೇಲೆ ಮುಖ್ಯವಾಗಿ ಅವ್ರ ಜೊತೆನೇ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಅವ್ರನ್ನ ನಡೆಸೋರು. ಆಗಿಲ್ಲದೆ ಇರೋರು ಅದಕ್ಕೆ ಕೇರ್ ಟೇಕರ್ಸ್ ಅದು ಅಂತ ಹೇಳ್ತಾರೆ. ಕೇರ್ ಟೇಕರ್ಸ್ ಅದು ಹಾಕಿದ ಕೂಡಲೇ ಅವರಿಗೆಲ್ಲ ಫಂಡ್ಸ್ ತಿರ್ಗಾ ಬರಬೇಕು. ಸೊ ಫಂಡ್ಸು ಬಂದು ಪ್ರೈಮ್. ಸೊ ಆ ರೀತಿ ನೋಡೋಕೆ ಹೋದರೆ ನಮಗೆ ಕೆಲವು ಡೋನರ್ಸ್, ಪರ್ಮನೆಂಟ್ ಫಿಕ್ಸ್ಡ್ ಡೋನರ್ಸ್ ಇದ್ದಾರೆ. ಅವರೆಲ್ಲ ಅದನ್ನು ತುಂಬ ಕಮಿಟೆಡಾಗಿ ಅವ್ರಿಗೆ ಫಂಡ್ಸ್ ಕೊಡ್ತಿದ್ದಾರೆ. ಅದು ಮಾತ್ರ ಅಲ್ಲ, ಸಮಯ ಕೊಡೋರು ತುಂಬ ಜನ ಇದ್ದಾರೆ. ಪಾಠ ಮಾಡೋಕ್ಕೆ ಬರೋರು, ಅವರಲ್ಲೂ ಅಷ್ಟು ಕಮಿಟ್ಮೆಂಟ್ಸ್ ಇದ್ದರೂ ಸಹ ಮಕ್ಕಳಿಗೆ ಟೈಮ್ ಎತ್ತಿಟ್ಬಿಟ್ಟು ಬಂದು ಅವ್ರ ಮಕ್ಕಳಿಗೆ ಪಾಠ ಹೇಳ್ಕೊಡೋದು, ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕರ್ಕೊಂಡೋಗಿ ಅವರಿಗೆ ಪ್ರೋತ್ಸಾಹ ಕೊಡೋದು, ಇದೆಲ್ಲ ಮಾಡ್ತಿದ್ದಾರೆ. ಸೊ ಇವ್ರದ್ದೆಲ್ಲ ಒಂದು ನೆಟ್ವರ್ಕ್ ಆಗಬೇಕು. ನೆಟ್ವರ್ಕ್ ಅಂದರೆ ರೆಗ್ಯುಲರಾಗಿ ಬರೋಕ್ಕೆ. ಸೊ ನೀವು ಹೇಳಿದಂಗೆ ಪ್ರಾರಂಭ ಮಾಡೋದು ತುಂಬ ಸುಲಭ. ಈ ಸಂಸ್ಥೆ ಅಂತಲ್ಲ, ಏನೇ ಆಗಲಿ ಪ್ರಾರಂಭ ಮಾಡೋದು ಒಳ್ಳೆಯದು. ಇವತ್ತಿಂದ ನಾನು ಇದು ಮಾಡ್ತೀನಿ, ಇವತ್ತಿಂದ ನಾನು ಜಿಮ್ಗೆ ಹೋಗಿ ನಾನು ಇದು ಮಾಡ್ತೀನಿ, ಇವತ್ತಿಂದ ಯೋಗಾಭ್ಯಾಸ ಮಾಡ್ತೀನಿ ಅಂತ ಯಾರೋ ಪ್ರಾರಂಭ ಮಾಡ್ತಾರೆ. ಸ್ವಲ್ಪ ದಿನದಲ್ಲಿ ಉದುರೋಗ್ಬಿಡುತ್ತೆ. ಇದು ನಮ್ಮದು 2003ರಿಂದ ಆ ಭಗವಂತನ ಕೃಪೆಯಿಂದ ನಡೀತಾ ಬರ್ತಾ ಇದೆ. ಅದಕ್ಕೆಲ್ಲ ದೇವರ ಆಶೀರ್ವಾದ ಮತ್ತು ದೇವರೇ ಕಳಿಸುವಂಥ ವ್ಯಕ್ತಿಗಳು ಬಂದು ಇದಕ್ಕೆ ಪ್ರೋತ್ಸಾಹ ಕೊಡೋದ್ರಿಂದ ಆಗುತ್ತೆ. ಸೊ ಹಾಗಾಗಿ ವಾಲಂಟಿಯರ್ಸು ಮತ್ತು ಇದರಲ್ಲಿ ಸಪೋರ್ಟ್ ಮಾಡುವಂಥ ಯಾರಾದರೂ ಆಸಕ್ತಿ ಇದ್ದವರು ಖಂಡಿತ ಬಂದು ನಮ್ಮನ್ನು ಸಂಪರ್ಕಿಸಿ ಇದರಲ್ಲಿ ಭಾಗವಹಿಸ್ಬೋದು. ಮಕ್ಕಳ ಕಲ್ಯಾಣಕ್ಕಾಗಿ ಮಾತ್ರ ನಡೀತಿರುವಂಥ ಒಂದು ಶ್ರೇಷ್ಠ ಕಾರ್ಯ. ಯಾಕೆಂದರೆ ಕರೆಕ್ಟು, ಇವತ್ತೇ ಇವರು ಪ್ರಜೆ, ಆದರೆ ನಾಳೆ ಪ್ರಜೆಯಾಗಿ ಇವರು ಒಳ್ಳೆ ಜವಾಬ್ದಾರಿಯಾದ ಪ್ರಜೆಯಾಗಿ ಒಂದು ಕೈಯಲ್ಲಿ ಒಂದು ಕಲೆ, ಒಂದು ವಿದ್ಯಾಭ್ಯಾಸದ ಒಂದು ಇದು ಇಟ್ಕೊಂಡು ಅವ್ರು ಬರಬೇಕು ಅಂದರೆ ಅವ್ರಿಗೆ ನಾವು ಚೆನ್ನಾಗಿ ಇಲ್ಲಿ ತಯಾರು ಮಾಡಬೇಕು. ಅದೊಂದು ದೊಡ್ಡ ಕಾರ್ಯ. ನಾವು ಆ ಸೇವೆನ ಫಿಸಿಕಲಾಗಿ ತನು ಮನಧನದಲ್ಲಿ ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ. ತನು ಮನದಲ್ಲಿ ಮಾಡೋಕ್ಕೆ ತಯಾರಾಗಿದ್ದೀವಿ. ಧನ ನಮ್ಮ ಶಕ್ತಿಯಲ್ಲಿ ಏನಿದೆಯೋ ಅದನ್ನು ನಾವು ಮಾಡ್ತಿದ್ದೀವಿ. ಬಟ್ ಈ ರೀತಿ ಈವನ್ ಕಾಲೇಜ್, ಸ್ಕೂಲ್ ಸಂಸ್ಥೆಗಳು ಯಾರಾದರೂ ತಮ್ಮ ಉದಾಹರಣೆಗೆ 4 ವರ್ಷದಿಂದ PUC ಕಾಲೇಜು ಫೌಂಡರ್, ಅವ್ರು ತಮ್ಮ ಕಾಲೇಜಲ್ಲೇ ಸೈನ್ಸಿಗೆ ಮಕ್ಕಳಿಗೆ ಉಚಿತವಾಗಿ ಸೀಟ್ ಕೊಟ್ಟು ಅವ್ರನ್ನ ಬೆಳೆಸಿದ್ರು. ಅವ್ರು 80-90% ಬಂದರು ಮಕ್ಕಳು PCMBನಲ್ಲಿ ಚೆನ್ನಾಗಿ ಓದ್ತಿದ್ದಾರೆ. ಆ ರೀತಿ ಎಲ್ಲ ಭಾಗವಹಿಸ್ಬೋದು. ಒಂದು ಮಾತಿದೆಯಲ್ಲ, ಸೇವಾ ಹಿ ಪರಮೋ ಧರ್ಮ ಅಂತ. ಹಾಗೆ ತಾವು ತಮ್ಮ ಜೀವನದ ಅತಿ ಅಮೂಲ್ಯವಾದ ಸಮಯವನ್ನು ಈ ಮಕ್ಕಳ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀರ. ನಿಮ್ಮ ಈ ಸೇವಾ ಕಾರ್ಯ ಹೀಗೆ ಮುಂದುವರಿಲಿ. ಇನ್ನಷ್ಟು ಮಕ್ಕಳು ಈ ಥರದ ಅವಕಾಶಗಳನ್ನು ಪಡೆದುಕೊಂಡು ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಿ ಬರೋದಕ್ಕೆ ಇದೊಂದು ಅವಕಾಶ ಸಿಗಲಿ ಅಂಥೇಳಿ ನಾವು ವಾಹಿನಿಯ ಪರವಾಗಿ ಆಶಿಸ್ತಾ ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಪ್ರೀತಿಯ ವಂದನೆಗಳು ಸರ್.
ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಹಿತನಯನ ಅಂತ. ನಾನು ಪ್ರೆಸಿಡೆನ್ಸಿ ಯೂನಿವರ್ಸಿಟಿನಲ್ಲಿ BTech ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ನಾನು ಈ ಜ್ಞಾನದೀಪ್ ಟ್ರಸ್ಟ್ಗೆ ಒಂದು 2 ಇಯರ್ಸಿಂದ ಟ್ಯೂಷನ್ಸ್ ಥರ ಹೇಳ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಆ್ಯಸ್ ಅ ವಾಲಂಟಿಯರ್. ಆ್ಯಂಡ್ ಇಲ್ಲಿ ಮಕ್ಕಳು ಐ ಡೋಂಟ್ ನೋ ನಾನು ಹೇಗೆ ಹೇಳಿ, ಎವ್ರಿ ಒನ್ ಈಸ್ ವೆರಿ ಡಿಫ್ರೆಂಟ್ಲಿ ಬಿಲ್ಟ್. ಎಲ್ಲರೂ ಒಂದೊಂದರಲ್ಲಿ ಚೆನ್ನಾಗಿದ್ದಾರೆ, ಎಲ್ಲದರಲ್ಲೂ ಒಂಥರ ಡಿಫ್ರೆಂಟಾಗಿ ಎಲ್ಲದನ್ನು ಕಲ್ತಿದ್ದಾರೆ ಅಂತ ನಾನು ಹೇಳ್ತೀನಿ. ನನ್ನ ಹತ್ರ ಈಗ ಬೇಸಿಕ್ ಇಂಗ್ಲೀಷ್ ಕಲಿತಾರೆ, ಬೇಸಿಕ್ ಕನ್ನಡ ಕಲಿತಾರೆ. ಹಾಗೆ ಅಷ್ಟೇ ಅಲ್ಲದೆ ಈಗ ಕೆಲವೊಬ್ಬರಿಗೆ ಮ್ಯಾಥ್ಸು, ಕೆಲವೊಬ್ರಿಗೆ ಒಂದೊಂದ್ರಲ್ಲಿ ಕಷ್ಟ ಇರುತ್ತೆ, ಅದರಲ್ಲಿ ಬಂದು ಹೇಳ್ಕೊಡ್ತೀನಿ. ನಾನು ಒಂದೊಂದು ಟೈಮ್ ಇಲ್ಲಿಗೂ ಬಂದು ಹೇಳ್ಕೊಡ್ತೀನಿ, ಒಂದೊಂದು ಟೈಮ್ ನಮ್ಮ ಮನೆಗೆ ಕರ್ಸ್ಕೊಂಡು ಹೇಳ್ಕೊಡ್ತೀನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಕ್ಟಿವಿಟೀಸ್ ಈಗ ಸ್ವಲ್ಪ ಡಿಫ್ರೆಂಟಾಗಿ ಹೇಳ್ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಮತ್ತು ಇಲ್ಲಿಯವರು ಕೂಡ ಎಲ್ಲ ಥರದ್ದು ಅವರು ವಾಲಂಟಿಯರ್ಸ್ ಬೇಕು ಅಂದಾಗ ನನಗೆ ಅವಾಗ ಇಲ್ಲಿಗೆ ಬರಬೇಕು, ಓಕೆ ಹೇಳ್ಕೊಡೋಣ. ಆ್ಯಂಡ್ ನನಗೂ ದಿನ ಹೇಳ್ಕೊಡೋಕ್ಕಾಗದೇ ಇದ್ರೂ ನನಗಾಗೋದು ವೀಕೆಂಡ್ಸ್, ನಾನು ವೀಕೆಂಡ್ಸಲ್ಲಿ ಹೇಳ್ಕೊಡ್ತೀನಿ. ಬಿಟ್ಟರೆ ನಂಗೆ ಹಾಲಿಡೇಸ್ ಇದ್ದಾಗ ಬಂದು ಹೇಳ್ಕೊಡ್ತೀನಿ. ಆ್ಯಂಡ್ ಇಲ್ಲಿ ಅವರು ನನಗೆ ಒಂದು ಇಷ್ಟ ಆಗಿರೋದೇನು ಅಂದರೆ, ನಾಟ್ ಓನ್ಲಿ ಆನ್ ಸ್ಟಡಿಂಗ್ ಬಟ್ they're ಲರ್ನಿಂಗ್ ಮೆನಿ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್. ಓದೋದು ಅಷ್ಟೇ, ಜೊತೆಗೆ ಗೇಮ್ಸ್. ನಾನು ಬಂದಾಗೆಲ್ಲ ಇಲ್ಲಿ ಮಕ್ಕಳು ಆಟ ಆಡ್ತಾನೂ ಇರ್ತಾರೆ, ಒಂದು ಕಡೆ ಓದ್ತಾನೂ ಇರ್ತಾರೆ. ಸೊ ಅದು ನನಗೆ ಈ ಎನ್ವೈರ್ಮೆಂಟ್ ಇಷ್ಟ ಆಗುತ್ತೆ. ಇಲ್ಲಿ ಬಂದಾಗ ನನಗೆ ಖುಷಿ ಆಗುತ್ತೆ, ನನಗೆ ಮಕ್ಕಳ ಜೊತೆ ಮಾತಾಡೋದಾಗಲಿ, ಅವ್ರ ಜೊತೆ ಅವರ ಒಂದು ಡಿಫ್ರೆಂಟ್ ಹೆಂಗೆ ಸ್ಕೂಲಲ್ಲಿ ಅವ್ರು ಏನು ಮಾಡಿದ್ರು ಅದೆಲ್ಲ ಇಟ್ ಮೇಕ್ಸ್ ಮೀ ರೀಲಿವ್ ಮೈ ಚೈಲ್ಡ್ಹುಡ್ ಅನ್ನೋ ಥರ. ಸೊ ಅದಕ್ಕೋಸ್ಕರ ಅವ್ರ ಜೊತೆ ಸೇರಿದಾಗ ನನಗೂ ಲೈಕ್ ಅವ್ರ ಜೊತೆ ಮತ್ತೆ ನಾನು ನನ್ನ ಓಲ್ಡ್ ಚೈಲ್ಡ್ಹುಡ್ ಏನಿದೆಯೋ ಅದನ್ನು ನಾನು ಮತ್ತೆ ಕಲಿತಾ ಇದ್ದೀನಿ ಅವ್ರ ಜೊತೆ ಅಂತ ಅನಿಸುತ್ತೆ. ಸೊ ನಾನು ಮಕ್ಕಳು ಹೇಗೆ ವೆರಿ ಆ್ಯಕ್ಟಿವ್, ವೆರಿ ಇನ್ಕ್ವಿಸಿಟಿವ್ ಅಂತ ನಾನು ಹೇಳ್ತೀನಿ. ಎಲ್ಲದನ್ನು ಕಲಿಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದೆ ಅವರಿಗೆ. ಸೊ ಇಂಥವರಿಗೆ ಹೇಳ್ಕೊಟ್ರೆ ಇಟ್ ಈಸ್ ಅ ಕೈಂಡ್ ಆಫ್ ನಾವು ಮಾಡ್ತಿರೋ ಸೇವೆ. ನಮ್ಮ ಒಂದು ದೇಶಕ್ಕಾಗಿರ್ಬೋದು, ನಮ್ಮ ಒಂದು ಕಮ್ಯುನಿಟಿ, ನಮ್ಮ ಒಂದು ಸುತ್ತಮುತ್ತಲು ಎಲ್ಲದಕ್ಕೂ ಒಂದು ಸೇವೆ ಮಾಡ್ತಿರೋ ಹಾಗಿದೆ. ಸೊ ನಾನು ಹೇಳೋದಷ್ಟೇ, ಇಟ್ಸ್ ಅ ವೆರಿ ಗುಡ್ ಫೌಂಡೇಶನ್. ಬೋತ್ ಮ್ಯಾಮ್ ಆ್ಯಂಡ್ ಸರ್ ಅವರು ದ ಡೂಯಿಂಗ್ ಅ ವೆರಿ ಗುಡ್ ಜಾಬ್. ಐ ವುಡ್ ಸೇ ನಂತರನೇ ತುಂಬ ಜನ ಸ್ಟೂಡೆಂಟ್ಸ್ ಇದ್ದಾರೆ. ಈವನ್ ಯು ಹ್ಯಾವ್ ಇನಫ್ ಟೈಮ್ ಟು ಗಿವ್ ಫಾರ್ ಸ್ಟೂಡೆಂಟ್ಸ್. ಐ ವುಡ್ ಸೇ ಬ್ರಿಂಗ್ ಯೋರ್ ಟ್ಯಾಲೆಂಟ್, ಇಲ್ಲಿ ತೋರಿಸಿ, ಕೆಲವೊಬ್ರು ಮಕ್ಳಿಗೆ ಹೆಲ್ಪ್ ಮಾಡಿ, ಅವ್ರಿಗೆ ಹೇಳ್ಕೊಡಿ ನಿಮ್ಗೇನು ಗೊತ್ತು ಅಂತ ನಾನು ಹೇಳೋದಕ್ಕೆ ಇಷ್ಟ. ನಮಸ್ತೆ ನರಸಿಂಹಾಯ, ಪ್ರಹ್ಲಾದಲಾದರಾಯಿನೇ, ಹಿರಣ್ಯಕಾಶಿಪೂಷಃ, शीलटङ्कानकालाये, यत्तो यत्तो यामि तत्तो नरसिंह, नरसिंहमदिं शरणं प्रपद्ये, रहिता हिरण्यकशिपू तनुभृङ्गां केशवधृता नरहरिरूपा, जय जगदीश हरे, जय जगदीश हरे, जय जगदीश हरे. जय प्रहलाद महाराज, जय प्रहलाद महाराज, प्रहलाद महाराज, जय प्रहलाद महाराज.
ಕೃಷ್ಣ ಕೃಷ್ಣ ಹರೇ ಹರೇ ಶ್ರೀ ಗೋವಿಂದ ಜಯ ಜಯ. ವೀಕ್ಷಕರೇ, ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಚೈತ್ರ ಶ್ರೀಪಾದ ರಾವ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಸರ್ ಮಾತನಾಡ್ತಾ ಸಾಕಷ್ಟು ವಿಚಾರಗಳನ್ನು ತಮ್ಮ ಸಂಸ್ಥೆ ಕುರಿತಂತೆ ತಿಳಿಸ್ತಾ ಬಂದರು. ಇನ್ನು ತಾವು ಇಲ್ಲಿ ಗಂಡು ಮಕ್ಕಳಿಗೆ ವಿಶೇಷವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದರೊಟ್ಟಿಗೆ ಹೆಣ್ಣು ಮಕ್ಕಳಿಗೂ ಕೂಡ ವಿಭಿನ್ನ ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳ್ಪಟ್ಟೆ. ಅದ್ರ ಬಗ್ಗೆ ತಿಳಿಸೋದಾದ್ರೆ. ಹಾಂ, ಈಗ ಸ್ಟೇಯಿಂಗ್ ಇರೋದು ಮಕ್ಕಳು ಗಂಡು ಮಕ್ಕಳು ಮಾತ್ರ. ಹೆಣ್ಮಕ್ಳಿಗೆ ಬೇರೆ ಇನ್ನೊಂದು ಸ್ಟ್ರಕ್ಚರ್ ಬೇಕು ನಮಗೆ ಮಾಡೋದಕ್ಕೆ. ಸೊ ಅದಿನ್ನೂ ನಾವಿನ್ನೂ ಅನುಕೂಲ ಆಗಿಲ್ಲ, ಆಗೋ ಥರ ಇದೆ, ಟ್ರೈ ಮಾಡ್ತಾ ಇದ್ದೀವಿ. ಬಟ್ ಅವ್ರವ್ರ ಪೇರೆಂಟ್ಸ್ ಜೊತೆನೇ ಇದ್ದು ಮಕ್ಕಳಿಗೆ ಫುಲ್ ಇಯರ್ ಫೀಸ್ನ ನಾವು ಭರಿಸ್ತಾ ಇದ್ದೀವಿ. ಮಕ್ಳಿಗೆ ಕರೆಕ್ಟಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಹೋಗ್ತಾ ಇದ್ದೀವಿ. ಹೋಗಿ ಅವ್ರ ಮಕ್ಳದ್ದು ಬೆಳವಣಿಗೆ ಹೇಗಿದೆ, ಅವ್ರದ್ದು ಎಜುಕೇಷನ್ ಹೆಂಗೆ ನಡೀತಾ ಇದೆ, ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ, ಬೇಸಿಕ್ ರಿಕ್ವೈರ್ಮೆಂಟ್ಸು, ಇದನ್ನೆಲ್ಲ ನಾವು ನೋಡ್ಕೋತಾ ಇದ್ದೀವಿ. ಈಗ ಆಲ್ರೆಡಿ ನಾವು 5-6 ಜನ ಮಕ್ಳಿಗೆ ಮಾಡ್ತಾ ಇದ್ದೀವಿ. ಇನ್ನೂ ಜಾಸ್ತಿ ಜನ ಮಾಡೋಕ್ಕೆ ನಾವು ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದೀವಿ. ವಿ ವಾಂಟ್ ಪ್ರಾಪರ್ ಕ್ಯಾಂಡಿಡೇಟ್. ಹಾಗೂ ಮತ್ತು ಹೆಲ್ಪ್ ಮಾಡೋರು ಯಾರು ಇದ್ರು ಕೂಡ ವಿ ಆರ್ ರೆಡಿ ಟು ಟೇಕ್ ದ ಹೆಲ್ಪ್. ಈ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ನೀವಿಬ್ಬರು ಆದರ್ಶ ದಂಪತಿಗಳಾಗಿ ನಿಂತ್ಕೊಂಡು ಈ ಸೇವಾ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದೀರಲ್ಲ, ಅದು ಬಹಳ ಮುಖ್ಯ ಅಂತ ಅನಿಸುತ್ತೆ. ನಿಮ್ಮ ಮನೆಯವರಿಗೆ ಹೆಗಲಿಗೆ ಹೆಗಲಾಗಿ ನಿಂತ್ಕೊಂಡು ಅವರ ಎಲ್ಲ ಸೇವಾ ಕಾರ್ಯಗಳಿಗೆ ತಾವು ಕೈ ಜೋಡಿಸ್ತಾ ಇದ್ದೀರಲ್ಲ, ಅದು ಬಹಳ ವಿಶೇಷವಾದಂತಹ ಸಂಗತಿ. ತಮ್ಗೆ ಯಾವತ್ತೂ ಅನ್ನಿಸ್ಲಿಲ್ವಾ ಇದೆಲ್ಲ ಬೇಕಿತ್ತ, ನಮಗೆ ಆರಾಮಾಗಿ ನಮ್ದೊಂದು ಜೀವನ ಮಾಡಿಕೊಂಡು ನಾವು ಗಂಡ ಹೆಂಡತಿ ಮಕ್ಕಳೆಲ್ಲ ಆರಾಮಾಗಿ ನೆಮ್ಮದಿಯಾಗಿ ಇರ್ಬೋದಿತ್ತಲ್ಲ, ಇದೆಲ್ಲ ಬೇಕಿತ್ತ ಅಂತ ಹೇಳಿ ಯಾವತ್ತೂ ಅನ್ನಿಸ್ಲಿಲ್ವಾ ನಿಮಗೆ? ಇಲ್ಲ ಸರ್, ನಾವು ಮದುವೆಗೆ ಮುಂಚೆಯಿಂದನೂ ನನಗೆ ಸಮಾಜ ಸೇವೆ ಮಾಡಬೇಕು ಅನ್ನೋ ಭಾರಿ ತುಂಬ ಇಷ್ಟ ಇತ್ತು. ಹಂಗೆ ಇವರಿಗೂ ಅದೇ ಇಷ್ಟ ಇತ್ತು. ಸೊ ನಾವಿಬ್ಬರು ಸೇರಿದಾಗ ಸರಿ ಹಿಂಗೆ ನಾವೇನಾದರೂ ಮಾಡೋಣ, ಸಮಾಜಕ್ಕೋಸ್ಕರ ಏನಾದರೂ ಮಾಡೋಣ, ಏನಾದರೂ ಒಂದು ಪಾರ್ಟ್ ಅಟ್ಲೀಸ್ಟ್ ಒಂದು ಫ್ರೀ ಟ್ಯೂಷನ್ಸ್ ಆದರೂ ಹೇಳ್ಕೊಡೋಣ ಅನ್ನೋ ತುಂಬ ಇತ್ತು. ಮಾಡಿದ್ದೀವಿ, ನಾವು ತುಂಬ ಜನಕ್ಕೆ ಮಾಡಿದ್ದೀವಿ ಫ್ರೀ ಟ್ಯೂಷನ್ಸ್. ಅವಾಗ ನಮ್ಮ ಕೈಲಿ ಆಗ್ತಿದ್ದ ಎಷ್ಟಾಗುತ್ತೋ ಅಷ್ಟು ಮಾಡ್ತಿದ್ವಿ. ಸರಿ, ಸಪೋರ್ಟರ್ಸ್ ಎಲ್ಲ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಒಪ್ಕೊಂಡ್ಮೇಲೆ ನಾವು ಇದನ್ನು ಶುರು ಮಾಡಿದ್ವಿ. ಸೊ ಅದರಿಂದ ಇದೆಲ್ಲ ನಮ್ಮ ಫ್ಯಾಮಿಲಿ ಥರನೇ ನಾವು ನೋಡ್ತೀವಿ. ಮಕ್ಳ ಜೊತೆ ಜಗಳ ಆಡ್ತೀವಿ, ಅವ್ರು ನಮ್ಮ ಜೊತೆ ಜಗಳ ಆಡ್ತಾರೆ, ನಾವು ತುಂಬ ಸಂತೋಷವಾಗಿ ಜೊತೆಗೆ ಹೋಗ್ತೀವಿ, ಜೊತೆಗೆ ಊಟ ಮಾಡ್ತೀವಿ. ಎಲ್ಲ ಇರೋದ್ರಿಂದ ನಮಗೆ ಬೇರೆಯವ್ರಿಗೂ ಇವರು ಅಂತ ಮಕ್ಕಳು ಅಂತ ಅನ್ಸೋದೇ ಇಲ್ಲ. ಅವರಿಗೂ ಅಷ್ಟೇ, ನಾವು ಬೇರೆ ಯಾರು ಅಂತ ಅನ್ಸೋದೇ ಇಲ್ಲ. ನಾವೆಲ್ಲ ಜೊತೆಗೆ ಸಂತೋಷವಾಗಿರ್ತೀವಿ, ಜೊತೆಗೆ ಟಿವಿ ನೋಡ್ತೀವಿ, ಜೊತೆಗೆ ಪೂಜೆ ಮಾಡ್ತೀವಿ, ಜೊತೆಗೆ ಊಟ ಮಾಡ್ತೀವಿ. ಅದರಿಂದ ನಮ್ಗೇನು ಆ ಥರ ಫೀಲ್ ಆಗಿಲ್ಲ ಸರ್. ಆ ಮಕ್ಕಳೆಲ್ಲ ಅಪ್ಪ ಅಮ್ಮ ಕುಟುಂಬ ಅವ್ರ ಪರಿಸರ ಎಲ್ಲವನ್ನ ಬಿಟ್ಟು ನಿಮ್ಮೊಟ್ಟಿಗೆ ಬಂದಿರ್ತಾರೆ. ಎಷ್ಟೋ ಮಕ್ಕಳಿಗೆ ಅಪ್ಪನ ನೆನಪಾಗ್ಬೋದು, ಅಮ್ಮನ ನೆನಪಾಗ್ಬೋದು. ಯಾವುದೋ ಒಂದು ಮಗು ಬಂದು ನಿಮ್ಮ ಹತ್ರ ಅಮ್ಮ ಅಂತ ಹೇಳಿ ಬಂದು ಮಾತನಾಡಿಸಿದಾಗ ಆ ಫೀಲ್ ಹೆಂಗಿರುತ್ತೆ ಮೇಡಮ್? ಸರ್, ಇಲ್ಲಿ ನಾನು ಹೇಳೋದು ಒಂದು ವಿಷಯ ಏನಂತಂದರೆ, ನಮಗೆಲ್ಲರಿಗೂ ಅಪ್ಪ ಅಮ್ಮ ಪರಮಾತ್ಮನೇ. ನಾನು ಅಲ್ಲೇ ಅವನನ್ನೇ ಕೈ ತೋರಿಸೋದು. ನಿನಗಲ್ಲಪ್ಪ, ನನಗೂ ಅಪ್ಪ ಅಮ್ಮ ಅವನೇ. ನಾವು ಮದುವೆ ಆದಮೇಲೆ ಅಪ್ಪ ಅಮ್ಮನೆಲ್ಲ ಬಿಟ್ಟು ಬರ್ತೀವಲ್ಲ ಸರ್. ಅದರಿಂದ ನಮಗೆ ಹೌದು ಬರ್ತಾರೆ, ಇಲ್ಲ ಅಂತಲ್ಲ, ಕೆಲವೊಂದ್ಸರಿ ಬರ್ತಾರೆ, ಮಿಸ್ ಮಾಡ್ಕೋತಾರೆ, ಅಳ್ತಾರೆ. ಅವ್ರಿಗೆಲ್ಲ ಹೇಳೋದು ಇಷ್ಟೇ, ನಮ್ಮ ಪರಮಾತ್ಮ, ನಮ್ಮ ಕೃಷ್ಣ, ನಮ್ಮ ರಾಧಾ ಮಾಧವ, ಅವ್ರು ಬಿಟ್ರೆ ಇನ್ಯಾರಿಲ್ಲಪ್ಪ ಯಾರಿಗೂ. ನಿಮ್ಮ ತಂದೆ ತಾಯಿಗೂ ಅವರೇ ಅಪ್ಪ ಅಮ್ಮ. ಸೊ ಅದರಿಂದ ನಾವೆಲ್ಲರೂ ಅವನನ್ನೇ ಪೂಜಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೇದಾಗತ್ತೆ, ನೀವೇನು ಯೋಚನೆ ಮಾಡಬಾರ್ದು, ಅಳಬಾರ್ದು ಅಂತ ಹೇಳಿ ಸಮಾಧಾನ ಮಾಡಿಸ್ತೀನಿ. ನಮ್ಮ ಫೋಕಸ್ ಬಂದು ಕೃಷ್ಣನೇ. ಸೊ ಅದರಿಂದ ನಮ್ಗೆಲ್ಲಾನು ಅವನೇ. ತಮಗೆ ಇಬ್ಬರು ಮಕ್ಕಳು ಅಷ್ಟೇ ಅಲ್ಲ, ಈ 15-20 ಮಕ್ಕಳು ಕೂಡ ನಿಮ್ಮ ಮಕ್ಕಳೇ. ಏನನ್ಸುತ್ತೆ? ತುಂಬ ಖುಷಿ ಆಗುತ್ತೆ. ಐ ಆಮ್ ವೆರಿ ಪ್ರೌಡ್. ಎಲ್ಲ ಗಂಡು ಮಕ್ಳಿದ್ದಾರೆ ಅಂತಂದರೆ ಎಷ್ಟು ಖುಷಿ ಪಡ್ತಾರೆ ಎಲ್ಲರೂ. ಸೊ ಇಷ್ಟು ಜನ ಗಂಡು ಮಕ್ಳಿದ್ದಾರೆ ನನಗೆ ಅಂತ ಹೇಳ್ಕೊಳಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಆ್ಯಂಡ್ ನನ್ನ ಹೆಣ್ಮಗ್ಳೂ ಇದ್ದಾಳೆ, ಅವಳು ತುಂಬ ಅಡ್ಜಸ್ಟ್ ಮಾಡ್ಕೊಂಡಿದ್ದಾಳೆ ಮಕ್ಕಳು ಎಲ್ಲರ ಜೊತೆನೂ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ಇನ್ನು ತಮ್ಮ ಸಂಸ್ಥೆಯ ಮುಂದಿನ ಯೋಜನೆಗಳ ಬಗ್ಗೆ ತಿಳಿಸ್ಕೊಡೋದಾದರೆ? ಸರ್, ಏನಂದರೆ ಮುಂದೆ ಸ್ವಲ್ಪ ಎಲ್ಲರದ್ದು ಕ್ವಶನು ಬರೀ ಗಂಡು ಮಕ್ಳಿಗೆ ಮಾಡ್ತೀರಾ, ಹೆಣ್ಮಕ್ಳಿಗೇನು ಮಾಡ್ತಿಲ್ಲ ಅಂತ. ಸೊ ನಾವು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀವಿ. ನಮಗೆ ಅನುಕೂಲಗಳು ಚೆನ್ನಾಗಿ ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ನಾವು ಹೆಣ್ಮಕ್ಳಿಗೂ ಒಂದು ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನಮಗೆ ಜಾಸ್ತಿ ವಾಲಂಟಿಯರ್ಸ್ ಬೇಕು.
ಆ್ಯಂಡ್ ಸ್ಟ್ರಕ್ಚರ್ ಬೇಕು. ಸೊ ಇದೆಲ್ಲ ನಮಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಹೆಣ್ಮಕ್ಳಿಗೂ ಮಾಡಬೇಕು ಅಂತ ತುಂಬ ಆಸೆ ಇದೆ ಸರ್. ನೋಡೋಣ ಮುಂದೆ ದೇವ್ರು ಹೇಗೆ ಮಾಡ್ತಾರೆ. ಇನ್ನು ತಮ್ಮ ಸಂಸ್ಥೆಗೆ ಯಾವುದಾದ್ರೂ ದಾನಿಗಳು ತಮ್ಮನ್ನು ಜೋಡಿಸ್ಕೊಳ್ಬೇಕು ಅಂತಂದರೆ, ಅಥವಾ ಸ್ವಯಂ ಸೇವಕರು ಅಥವಾ ವಾಲಂಟಿಯರ್ಸ್ ಯಾರಾದರೂ ತಮ್ಮ ಸಂಸ್ಥೆ ಜೊತೆ ಕೈ ಜೋಡಿಸ್ಬೇಕು ಅಂತಂದರೆ ಅವರಿಗೆ ಯಾವ ರೀತಿ ಅವಕಾಶ ಇದೆ ಅಂತ? ಸರ್ ಎಲ್ಲ ರೀತಿಯ ಅವಕಾಶಗಳು ಇದೆ. ಅಂದರೆ ಬ್ಯಾಂಕ್ ಅಕೌಂಟ್ ಇದೆ, ತುಂಬ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ನಾವು ಅಕೌಂಟಿಗೆ ಕಳಿಸ್ಬಹುದು. ಸ್ವಯಂ ಸೇವೆ ಮಾಡ್ತೀವಿ ಅಂತ ಹೇಳೋದಿದ್ರೆ ಬಂದು ಟ್ಯೂಷನ್ಸ್ ಹೇಳ್ಕೊಡ್ಬೋದು. ಅವ್ರಿಗೆ ಏನು ಕಲೆ ಇದೆ, ಡ್ಯಾನ್ಸ್ ಹೇಳ್ಕೊಡ್ಬೋದು, ಕರಾಟೆ ಹೇಳ್ಕೊಡ್ಬೋದು, ಟ್ಯೂಷನ್ಸ್ ಹೇಳ್ಕೊಡ್ಬೋದು, ಅವರು ಇಂಗ್ಲೀಷ್ ಹೇಳ್ಕೊಡ್ಬೋದು. ನಮ್ಮ ಮಕ್ಕಳಿಗೆ ಸ್ವಲ್ಪ ಇಂಗ್ಲೀಷ್ ಕಷ್ಟ ಇದೆ, ಅವರು ಆ ಕಡೆಯಿಂದ ಬಂದಿರೋದ್ರಿಂದ ಸ್ವಲ್ಪ ಅದನ್ನೆಲ್ಲ ಹೇಳ್ಕೊಡ್ಬೋದು. ತುಂಬ ಅನುಕೂಲ ಆಗುತ್ತೆ ಸರ್. ನಮ್ಮ ಕೈ ಜೋಡಿಸಿದ್ರೆ ನಮಗೆ ತುಂಬ ಸ್ಟ್ರೆಂತ್ ಬಂದಂಗೆ ಆಗುತ್ತೆ. ಸೊ ಹಾಗೂ ಮಾಡ್ಬೋದು. ಇನ್ನು ಇಷ್ಟು ವರ್ಷದಿಂದ ಈ ಒಂದು ವಿಶೇಷ ಸೇವಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ, ಏನನ್ಸುತ್ತೆ ಮೇಡಮ್? ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿದೆ ಸರ್ ಲೈಫು. ಅಟ್ಲೀಸ್ಟ್ ಸಾಯೋಕ್ಕೆ ಮುಂಚೆ ಒಂದು ಮರನಾದರೂ ನೆಟ್ಟು ಹೋಗಬೇಕು ಅಂತ ಹೇಳ್ತಾರೆ. ನಾವು ಇಷ್ಟೊಂದು ಮಕ್ಕಳ ಜೀವನದಲ್ಲಿ ನಾವು ಒಂದು ಪಾರ್ಟ್ ಆಗಿದ್ದೀವಿ, ಅವ್ರ ಲೈಫಲ್ಲಿ ಅವ್ರ ಮೆಮೊರೀಸಲ್ಲಿ ನಾವು ಇರ್ತೀವಿ ಅಂತ ಅನ್ನುವಾಗ ತುಂಬ ತುಂಬ ಖುಷಿ ಆಗುತ್ತೆ. ಸೊ ನನ್ನ ಜೀವನ ವ್ಯರ್ಥ ಅಲ್ಲ ಅಂತ ನಾನು ಖುಷಿ ಪಡ್ಬೋದು ನನ್ನ ಎಂಡ್ ಆಫ್ ಮೈ ಲೈಫಲ್ಲಿ. ಇಷ್ಟು ಜನ ಮಕ್ಕಳು ನಾನು ನೆನೆಸ್ಕೋತಾರೆ ಒಂದ್ಸರಿನಾದರೂ ಅನ್ನೋದು ಒಂದು ಸಂತೋಷ ಇದೆ ಸರ್. ಏನು ಹೇಳ್ತಾರೆ ಮಕ್ಕಳು? ಬೆಳಗ್ಗೆಯಿಂದ ಸಂಜೆ ತನಕ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇರ್ತಾರೆ, ಶಾಲೆಗೆ ಹೋಗ್ತಾರೆ, ಬರ್ತಾರೆ. ನಿಮ್ಮ ಹತ್ರ ಬಂದು ಹೇಗೆ ತಮ್ಮ ಭಾವನೆಗಳನ್ನು ಹಂಚ್ಕೊಳ್ತಾರೆ? ಹೇಗಿರುತ್ತೆ ಆ ಫೀಲಿಂಗ್, ಹೇಗಿರುತ್ತೆ ಅಂತ? ತುಂಬ ಚೆನ್ನಾಗಿರುತ್ತೆ. ಸ್ಕೂಲಿಂದ ಬಂದು ಏನೇನಾಯಿತು ಎಲ್ಲ ಹೇಳ್ತಾರೆ. ಯಾರು ಬೈದ್ರು, ಯಾರು ಹೊಡೆದ್ರು, ಏನಾಯಿತು, ಯಾರಿಗೂ ಜಗಳ ಆಯಿತು, ಮನೇಲಿ ಜಗಳಗಳು ನಡೀತಿರುತ್ತೆ, ಅವ್ರನ್ನ ಬಿಡಿಸೋದ್ರ ಮಜಾ ಅನಿಸುತ್ತೆ. ಸೊ ಎವ್ರಿ ಡೇ ಹರ್ಡಲ್ ಸರ್, ಅದು ಚೆನ್ನಾಗಿರುತ್ತೆ. ಒಂಥರ ಐ ಕೀಪ್ ಮೈ ಸೆಲ್ಫ್ ಆ್ಯಕ್ಟಿವ್. ಅಂದರೆ ಎವ್ರಿ ಡೇ ನ್ಯೂ ಪ್ರಾಬ್ಲಮ್ಸ್ ತೊಗೊಂಬರ್ತಾರೆ, ಅದನ್ನು ಸಾಲ್ವ್ ಮಾಡೋದ್ರಲ್ಲಿ ತುಂಬ ಮಜಾ ಅನಿಸುತ್ತೆ. ಸೊ ನಾವು ಎಷ್ಟೊಂದು ಕಲಿತೀವಿ ಅವರಿಂದ, ಎಷ್ಟೊಂದು ಕಲಿತೀವಿ. ಅವ್ರ ಹತ್ರ ಏನು ಈಗ ಜಗಳ ಆಡಿ ನೆಕ್ಸ್ಟ್ ಮೂಮೆಂಟಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ಅದೆಲ್ಲ ನಂಗೆ ತುಂಬ ಸಂತೋಷ ಆಗುತ್ತೆ. ಏನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅಲ್ವಾ, ಇಷ್ಟು ಜೋರು ಜಗಳ ಆಯಿತು ಅಂತ. ಸೊ ಹಾಗೆ ಎಲ್ಲ ಮರ್ತು ಬಿಡಬೇಕು, ಹೆಂಗೆ ಜಾಲಿಯಾಗಿರಬೇಕು. ಇವರಿಂದ ಎಷ್ಟೊಂದು ಜಾಲಿಯಾಗಿದ್ದೀವಿ ನಾವು ಆ್ಯಕ್ಚುಲಿ, ಮನ್ಸಿಗೆ ತೊಗೊಳೋದಿಲ್ಲ ಏನನ್ನು. ಸೊ ಅದರಿಂದ ತುಂಬ ತುಂಬ ಕಲ್ತಿದ್ದೀವಿ ಮಕ್ಕಳಿಂದ. ಮತ್ತು ಎಷ್ಟು ಸ್ಟ್ರಾಂಗ್ ಆಗಿ ಏನೇ ವಿಷಯ ಏನೇ ತಂದುಕೊಡಿ, ಎಷ್ಟೇ ಒಂದು 10 ಚಾಕ್ಲೇಟ್ ತಂದುಕೊಟ್ರೆ 15 ಜನ ಇದ್ದರೆ ಹಂಚ್ಕೊಂಡು ತಿಂತಾರೆ. ಒಂದು ದಿವಸನೂ ನನಗೆ ಅಂತ ಸಪ್ರೇಟಾಗಿ ಇಟ್ಕೊಂಡು ತಿನ್ನಿದ ಮಕ್ಕಳೇ ಅಲ್ಲ. ಏನೇ ಪದಾರ್ಥ ಕೊಡಲಿ ಅದನ್ನೆಲ್ಲರೂ ಹೆಂಗೆ ಹಂಚ್ಕೋಬೇಕು ಅಂತ ನೋಡ್ತಾರೆ. ಇನ್ನೊಂದೇನು ವಿಶೇಷ ಅಂದರೆ ನಮ್ಮ ಮನೇಲಿ ಏನೇ ಉಳಿದಿದ್ರು ಯಾವುದನ್ನು ವೇಸ್ಟ್ ಮಾಡಲ್ಲ ಸರ್. ಎಷ್ಟು ಚೆನ್ನಾಗಿ ಅದನ್ನು ನೆಕ್ಸ್ಟ್ ಡೇ ಯೂಸ್ ಮಾಡಿ ಅದನ್ನು ಯೂಸ್ ಮಾಡಬೇಕು ಎಲ್ಲದರಲ್ಲೂ ಮಕ್ಕಳಿಗೆ ತುಂಬ ತುಂಬ ಇದಿದೆ. ಒಗ್ಗಟ್ಟು ತುಂಬಾ ಇದೆ ಮಕ್ಕಳಿಗೆ. ಅದು ಈ ಹಾಸ್ಟೆಲಲ್ಲಿರೋ ಮಕ್ಳಿಗಂತೂ ತುಂಬ ಒಗ್ಗಟ್ಟಿದೆ. ನನಗೆ ಖುಷಿ ಆಗುತ್ತೆ, ಇಷ್ಟು ಒಗ್ಗಟ್ಟಿದೆ ಇವ್ರಿಗೆ ಅಂತ. ತಪ್ಪು ಕೆಲಸ ಮಾಡಿದ್ರೆ ಅದರಲ್ಲೂ ಒಗ್ಗಟ್ಟು ತೋರಿಸ್ತಾರೆ, ಯಾರು ಬಿಟ್ಕೊಡಲ್ಲ. ಇನ್ನು ತಮ್ಮ ಸಂಸ್ಥೆಗೆ ಯಾವುದಾದ್ರೂ ಅವಕಾಶ ವಂಚಿತ ಮಕ್ಕಳೇನಾದರೂ ಸೇರಬೇಕು ಅಂತಂದರೆ ಯಾರನ್ನ ಸಂಪರ್ಕ ಮಾಡಬೇಕು? ಹೇಗೆ ಆ ಪ್ರಕ್ರಿಯೆ ಹೇಗಿರುತ್ತೆ ಇವ್ರದ್ದು ಆಯ್ಕೆ ಪ್ರಕ್ರಿಯೆ? ಆಯ್ಕೆ ಪ್ರಕ್ರಿಯೆ ಸಿಂಗಲ್ ಪೇರೆಂಟ್ ಇರಬೇಕು ಕಂಪಲ್ಸರಿಯಾಗಿ. ಹಾಗಿದ್ರೆ ನಾವು ನಮ್ಮನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಒಂದು ಸಣ್ಣ ಟೆಸ್ಟ್ಸ್ಗಳು ಮಾಡ್ಕೋತೀವಿ, ಅಂದರೆ ಮೆಡಿಕಲ್ ಟೆಸ್ಟ್ಸು. ಆಮೇಲೆ ಮಗು ಯಾವ ಲೆವೆಲಲ್ಲಿ ಓದ್ತಾ ಇದೆ, ಅದಕ್ಕೇನು ಹೆಂಗಿದೆ, IQ ಲೆವೆಲ್ ಹೆಂಗಿದೆ ಅಂತ ಚೆಕ್ ಮಾಡ್ಕೊತೀವಿ. ಆಮೇಲೆ ಅವ್ರ ಪರಿಸ್ಥಿತಿ, ಅವ್ರ ಹೋಮ್ ವಿಸಿಟ್ಸ್ ಮಾಡ್ತೀವಿ ನಾವು. ಅವ್ರ ಮನೆಗಳಿಗೆ ಹೋಗಿ ಅವ್ರ ಪರಿಸ್ಥಿತಿ ನಿಜವಾಗ್ಲೂ ಹೇಗಿದೆ, ಅವ್ರಿಗೇನು ಹಿಂದೆ ಆಸ್ತಿ ಪಾಸ್ತಿ ಏನಾದ್ರು ಇದೆಯಾ ಇಲ್ವಾ, ಅದೆಲ್ಲ ನಾವು ಕ್ಲಿಯರಾಗಿ ಚೆಕ್ ಮಾಡಿಬಿಟ್ಟು ನಾವು ತಗೊಳ್ತೀವಿ. ಒಟ್ಟಾರೆಯಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಸಾರ್ಥಕ ಜೀವನನ ನಡೆಸಿ ಬರೀ ಸ್ವಾರ್ಥದಲ್ಲೇ ಇರಬೇಡಿ ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾವ್ದಾದ್ರು ಒಂದು ರೀತಿಯಲ್ಲಿ ಸಮಾಜಕ್ಕೆ ಹೆಲ್ಪ್ ಆಗಿರಬೇಕು, ಯಾವುದೋ ಒಂದು ರೀತಿಯಲ್ಲಿ ಮರ ಗಿಡಗಳನ್ನ ಬೆಳೆಸೋದಾಗ್ಲಿ, ಮಕ್ಳಿಗೆ ಹೆಲ್ಪ್ ಮಾಡೋದಾಗ್ಲಿ, ತಮ್ಮ ಕೈಲಿ ಆದಷ್ಟು ಏನಾದ್ರು ಒಂದು ಸಣ್ಣ ಸಹಾಯನ ಮಾಡಿಬಿಟ್ಟು ಅವ್ರು ನೆನೆಸ್ಕೊಳ್ಳೋ ಥರ ಮಾಡಿಬಿಟ್ಟು ಹೋಗಬೇಕು ಅನ್ನೋದೇ ನನ್ನ ಆಸೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಈ ಸಂಸ್ಥೆ ನನಗಿದನ್ನು ನೋಡಿದರೆ ಒಂದು ರೀತಿ ನಂದ ಗೋಕುಲ ಅಂಥೇಳಿ ಕರಿಬೇಕು ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ನಿಮ್ಮ ಈ ದಂಪತಿಗಳ ಈ ಸೇವಾ ಕಾರ್ಯ ಇನ್ನಷ್ಟು ಜನರ ಸಲಹೆ ಸಹಕಾರ ಮಾರ್ಗದರ್ಶನದೊಂದಿಗೆ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ಇನ್ನಷ್ಟು ಮಕ್ಕಳಿಗೆ ಅನುಕೂಲ ಆಗಲಿ ಅಂಥೇಳಿ ನಾವು ವಾಹಿನಿಯ ಪರವಾಗಿ ಆಶಿಸ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಪ್ರೀತಿಯ ವಂದನೆಗಳು. ವಂದನೆಗಳು ಸರ್. ಥ್ಯಾಂಕ್ ಯು. Hare Rama, Hare Rama, Rama Rama, Hare Hare.
ನೋಡಿದ್ರಲ್ಲ ವೀಕ್ಷಕರೇ, ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಅಂತಾರೆ. ಹಾಗೆ ಈ ದಂಪತಿಗಳು ಕಳೆದ ಅನೇಕ ವರ್ಷಗಳಿಂದ ತಮ್ಮ ಜೀವನದ ಅತಿ ಮುಖ್ಯವಾದಂತಹ ಸಮಯವನ್ನು ಈ ಮಕ್ಕಳ ಏಳಿಗೆಗೋಸ್ಕರ, ಅವರ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತಾ ಇದ್ದಾರೆ. ಹಾಗಾದರೆ ನಾವೇನು ಮಾಡ್ಬೋದು? ದಯಮಾಡಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ಕೊಡೋಣ, ಇಲ್ಲಿನ ವ್ಯವಸ್ಥೆಗಳನ್ನು ಗಮನಿಸೋಣ, ನಮ್ಮ ಕೈಲಾದ ರೀತಿಯಲ್ಲಿ ತನು ಧನ ಮನದ ಸಹಕಾರವನ್ನು ನೀಡೋಣ. ಒಟ್ಟಾರೆಯಾಗಿ ಸಮರ್ಥ ಸದೃಢ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಅಥವಾ ಸೇವಾ ಸಂಸ್ಥೆಯೊಡನೆ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್.